ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರನ್ನ ಲಿಂಗಯ್ಯ ಸರ್ ಬಂದಿದ್ದಾರೆ, ಕವಿಗಳು, ಅವರಿಗೂ ಒಂದು ಸ್ವಂತ ರಾಮಮೂರ್ತಿ ಅವರು, ಗೌರವರಾದ ತೈಲೂರು ವೆಂಕಟಕೃಷ್ಣ ಅವರು, ಪಂಚಾಯತಿ ಪ್ರೆಸಿಡೆಂಟ್ ನಿಡಿಗಟ್ಟ ಜೋರ ಚಪ್ಪಾಳೆ, ಈಗ ಎಲೆಕ್ಷನ್ ಆಗಿರೋರು, ಎಲ್ಲ ಮಾಸ್ಟರ್ಗಳು ಮತ್ತು ನನ್ನ ಬಾಂಧವರಿಗೆ I welcome all of you to this beautiful morning. ಇವತ್ತು ವಿಶ್ವ ಮಾನವ ಧರ್ಮವನ್ನು ಹೇಳಿದ ಯೂನಿವರ್ಸಲ್ ಬ್ರದರ್ಹುಡ್ ಕುವೆಂಪು ಅವರ ಒಂದು ಗೀತೆಯನ್ನು ಹಾಡುವುದರ ಮೂಲಕ ನಾವು ಇವತ್ತು ಶುರು ಮಾಡೋಣ. ನನ್ನ ಜೊತೆ ನೀವು ಹೇಳ್ಬೋದು, ಇದು ಓ ನನ್ನ ಚೇತನ ಆಗುನಿ ಅನಿಕೇತನ, ಅಂದ್ರೆ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂದ್ರೆ ಓ ಮೈ ಸ್ಪಿರಿಟ್ ಗೆಟ್ ಅನ್ಹೌಸ್, ಗೆಟ್ ಇನ್ಫೈನೈಟ್. ಓಕೆ, ಆ ಒಂದು ನೆಲೆಯಲ್ಲಿ ಈ ಒಂದು ಹಾಡನ್ನ ಕುವೆಂಪು ಅವರು ಬರೆದಿದ್ದಾರೆ. ನಾನು ಅದನ್ನು ಹೇಳ್ತೀನಿ, ನಾವು ರಿಪೀಟ್ ಮಾಡ್ಬೋದು. ಓ ನನ್ನ ಚೇತನ ಆಗುನಿ ಅನಿಕೇತನ, ಓ ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಎದೆಯ ಬಿರಿಯೆ ಭಾವದೀತಿ, ಓ ನನ್ನ ಚೇತನ ಆಗುನಿ ಮತದ ಸೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಂಡದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಆಗುನಿ ಅನಿಕೇತನ. ಲಾಸ್ಟ್ ಪ್ಯಾರ ಜೋರಾಗಿ ಹೇಳಿ. ಅನಂತ ಅನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ, ಅನಂತ ಅನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು, ಆಗು 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 ಆಗು, ಓ ನನ್ನ ಚೇತನ ಆಗುನಿ ಅನಿಕೇತನ. You can see only ಎಂಟ್ರೆನ್ಸ್ ಅಲ್ಲಿ ಬುದ್ಧನ ಫೋಟೋ ಇದೆ. ಇಲ್ಲಿ ಯಾವ ದೇವರುಗಳ ಫೋಟೋ ನಾವು ಇಟ್ಟಿಲ್ಲ, ಯಾಕೆಂದ್ರೆ ಯಾವುದೋ ಒಂದು ಮತಕ್ಕೆ ನಾವು ಇಟ್ಟರೆ ಇನ್ನೊಂದು ಮತದವ್ರಿಗೆ ಬೇಜಾರಾಗ್ಬೋದು. ಕುವೆಂಪು ನಮ್ಮ ಗುರುಗಳಾದ ಪಿರಮಿಡ್ ಗುರುಗಳಾದ ಪತ್ರಿಜಿಯವ್ರದ್ದು ಇಲ್ಲಿ ಯು ಕ್ಯಾನ್ ಸಿ ಯುವರ್ ಓನ್ ಮಾಸ್ಟರ್, ಮೈ ಫಾದರ್, ನಮ್ಮ ತಂದೆಯವ್ರದ್ದು ಪರಿಷತ್ತಲ್ಲಿ ಅವು ರಿಯಾಲಿಟಿ. ಇವರು ನಮ್ಮ ಕಣ್ಮುಂದೆ ಇರೋ ಗುರುಗಳು, ನಾವು ನೋಡಿದವರು. ದೇವರು ಎಲ್ಲಿದ್ದಾನೋ ಅಂತ ಗೊತ್ತಿಲ್ಲ ನಮಗೆ, ಇದಾನೋ ಇಲ್ಲವೋ, ಇದ್ರೆ ಇದ್ದಾರೆ ಅಂತೇಳಿ, ಇಲ್ಲ ಅಂತೇಳಿ, ಇಲ್ಲ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ ಅಂತ. ಇಫ್ ಯು ನೋ ವೇರ್ ಇಸ್ ಗಾಡ್, ಯು ಟೆಲ್ ವೇರ್ ಇಸ್ ಗಾಡ್. ಇಫ್ ಯು ಡೋಂಟ್ ನೋ, ಐ ಡೋಂಟ್ ನೋ. ಇಟ್ ಈಸ್ ಇನ್ಸೈಡ್ ಯು. ನಮ್ಮೊಳಗೆ ಆ ದೇವ್ರನ್ನ ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಪತ್ರಿಜಿಯವರು ಬುದ್ಧನ ಕಾಲದಿಂದ ಹೇಳ್ಕೊಂಡು ಬಂದಿದ್ದರಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸುತ್ತಾ 8 ವರ್ಷಗಳ ಹಿಂದೆ ಅವರು ಇಲ್ಲಿಗೆ ಬರ್ತಾರೆ. ರಾಮನಗರದ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಎಣ್ಣೆಗೆ ಕುಟ್ಕೊಂಡು ಒಂದು ಚಿಕ್ಕ ಮನೆ ಇತ್ತು ಅವಾಗ. ಇಲ್ಲಿ ಒಂದು ಪಿರಮಿಡ್ ಮಾಡ್ತೀಯ ನೀನು, ಮಾಡು, ನಿನಗೆಲ್ಲ ಆಗುತ್ತೆ, ನಿನಗೆ ಯಾವಾಗ ಆಗುತ್ತೆ ಅವಾಗ ಮಾಡು ಅಂತ ಹೇಳಿದರು. ಅದು 8 ವರ್ಷಗಳ ಮೇಲೆ ಅದು ಕೊರೋನಾ ಪೀರಿಯಡ್ ತಗೊಂಡು 9 ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗಿದೆ. ಅದು ನಮ್ಮ ಶ್ರೀಮತಿಯವರು ವಾಸ್ತುಶಿಲ್ಪಿಗಳು, ಪಿರಮಿಡ್ ವ್ಯಾಲಿಯ ವಾಸ್ತುಶಿಲ್ಪಿಗಳು. ಈ ಲಾಟ್ ಆಫ್ ಲವ್ ಶಿ ಡಿಡ್. ನಮ್ಮ ಒಂದು ಕೆಲಸ, ಅವರ ಅತ್ಯಂತ ಒಂದು ಕಷ್ಟ, ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಕಷ್ಟ.
ಆರ್ಕಿಟೆಕ್ಟ್ಸ್ಗಳ ಜೊತೆ ತುಂಬಾ ಕಷ್ಟ ಮಾಡ್ಕೊಳ್ತಾರೆ. ನನಗೆ ಬಿದಿರು ಹಾಕುವಂತಾರೆ, ಕಡಪ ಹಾಕುವಂತಾರೆ, ಒಂದೊಂದು 300 ಪೇಜ್ ಇರುತ್ತೆ ಕಡಪಗಳು. ಯಾವುದೋ ಒಂದು ವಿಟ್ರಿಫೈಡ್ ಟೈಲ್ಸ್ ಹಾಕ್ಬಿಟ್ರೆ ವೆರಿ ಈಸಿ ಟು ಡೂ ಇಟ್, ಬಟ್ ಶಿ ಗಿವ್ಸ್ ಆಲ್ವೇಸ್ ಡಿಫಿಕಲ್ಟ್ ಡಿಸೈನ್ಸ್. ದಟ್ ಇಸ್ ದ ಪ್ರಾಬ್ಲಮ್, ಬಟ್ ಇಟ್ ಲುಕ್ಸ್ ನೈಸ್. She is very difficult to live with. ಕಷ್ಟ ಕೊಟ್ಟು ನಮ್ಗೆ ನೋಡಿ 9 ತಿಂಗಳಲ್ಲಿ ಹೆಚ್ಚು ಕಮ್ಮಿ ನಾನು ಅರ್ಧ ಇಲ್ಲೇ ಇದ್ದೀನಿ. ಬೆಂಗಳೂರಿನಲ್ಲಿ ಎಲ್ಲ ಮಾಯ ಆಗ್ಬಿಟ್ಟಿದ್ದಾರೆ ಪ್ರೇಮಕುಮಾರ್. ಆಲ್ರೆಡಿ ಗಾನ್ ಸಮ್ವೇರ್ ಟು ಹೈಬರ್ನೇಷನ್ ಅಂತ. ಬಟ್ ಐ ವಾಸ್ ಹಿಯರ್ ವರ್ಕಿಂಗ್ ಫಾರ್ ಮೈ ಗುರೂಸ್ ಆ್ಯಂಡ್ ವರ್ಕಿಂಗ್ ಫಾರ್ ದಟ್ ವಿಶ್ವ ಮಾನವ ತತ್ವ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜೊತೆ ಈ ನಾಡು ಕಂಡ ಅತ್ಯಂತ ಒಬ್ಬ ವಿವೇಚನಾಶೀಲ ಒಂದು ಏನಾದರೂ ಕವಿ ಮತ್ತು ಒಂದು ಪ್ರಜ್ಞೆ, ಸಾಕ್ಷಿ ಪ್ರಜ್ಞೆ ಅಂತ ಇದ್ರೆ ಅದು ಸಿದ್ಧಲಿಂಗಯ್ಯನವ್ರದ್ದು. ಅವರು ನಮ್ಮ ಜೊತೆ ಇದ್ದಾರೆ. ಓಶೋ, ಬುದ್ಧ, ಸೊ ವೆರಿ ರೇರ್ ಕೈಂಡ್ ಆಫ್ ಎ ಪೊಲಿಟಿಷಿಯನ್. ಯು ಡೋಂಟ್, he is not a politician, he is a poet. Okay? ಸೊ ನಾವು ಒಬ್ಬ ಕವಿ ಇದ್ದಾರೆ, ಅದರ ಪಕ್ಕ ಬೈರಮಂಗಲ ರಾಮೇಗೌಡರು ಕುವೆಂಪು ಅವ್ರನ್ನ ಒಳಗೆ ತಗೊಂಡು ಅವ್ರನ್ನ ಆರಾಧಿಸ್ತಾ ಇರೋ ಬೈರಮಂಗಲ ರಾಮೇಗೌಡರು. ಹಾಗೆ ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರು, ನಾನು ಅವ್ರ ಜೊತೆ ಹಲವಾರು ವರ್ಷಗಳು ಕೆಲಸ ಮಾಡಿದ್ದೀನಿ. ಅವರು ಪ್ರೊಫೆಸರ್ ಆಗಿದ್ರು. ನಾವು ಸ್ವಲ್ಪ ಬಿಲ್ಡರ್ಗಳು ಒಡ್ಡೊಡ್ಡಾಗಿ ಏನೇನೋ ಮಾಡ್ತಿರ್ತೀವಿ, ಆದರೆ ಅವರು ನಿಜವಾಗ್ಲೂ ನಾನು ಇವತ್ತು ಹೇಳಲೇಬೇಕು, ಡಿಸಿಪ್ಲಿನ್ ಸೋಲ್ಜರ್ ಅಂಡ್ ವೆರಿ ಗುಡ್ ವರ್ಕರ್, ಮಾಸ್ಟರ್. ನಮ್ಮ ಸೋದರ ಮಾವನವ್ರನ್ನ ನಾವು ಹೇಳಲೇಬೇಕಾಗಿಲ್ಲ. ಅವರು ಇದು ಮಂಡ್ಯದ ಯುವ ಅನಂತಮೂರ್ತಿ ಅಥವಾ ಕುವೆಂಪು ಅಂತ ಹೇಳಿದ್ರು. ಅವರ ಒಂದು ಚೇತನ ಬೆಳೆದಿದೆ. ಯಾವ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕೇಳಿದ್ರು ಎಲ್ಲ ಅಧಿಕಾರಿಗಳು ಅವರಿಗೆ DC ಲೆವೆಲ್ ಇಂದ ಕೆಳಗಡೆವರೆಗೂ ಅವ್ರಿಗೆ ನಿಜವಾಗ್ಲೂ ಒಂದು ಗೌರವನ ಕೊಡ್ತಾರೆ ಇವತ್ತು. ಅದನ್ನ ನಾನು ಅವ್ರನ್ನ ನೋಡಿ ನಾನು he is my maternal uncle and my mother's younger brother, a big writer in Mandya. So he has written all research work on water retention, on Devanaya Shilpas. My mama, you call it a sodara mama, okay? So ಅವ್ರನ್ನ ನಾನು ಮರೆಯಕ್ಕಾಗಲ್ಲ. ಯಾಕಂದ್ರೆ ಕುವೆಂಪುನ ನಾವು ನೋಡಿಲ್ಲ, ಇವ್ರದಿಂದ ನೋಡಿದೀವೋ ಏನೋ ಪ್ರಜ್ಞೆ ಇದೆ, ಆದರೆ ಅವರೇ ನಮಗೆ ಆ ಒಂದು ಹೆಜ್ಜೆ ಹಾಕ್ಬಿಟ್ರು. ಇವತ್ತು 0 to Hero, ಖಾಲಿ ಕಪ್ಪು ಅಥವಾ ಕರ್ಮ ಕೆಫೆ ಆತ್ಮಾನುಭವ ಬರೆದಿದ್ರೆ ಅದರ ಒಂದು ಇದು ದೊಡ್ಡ ಒಂದು ಇದು ಕಾಂಟ್ರಿಬ್ಯೂಷನ್ ನಮ್ಮ ಮಾವನವರಿಗೆ. ಅವರು ಆಮೇಲೆ ನಾನು ಫಸ್ಟ್ ಈ ಜಾಗಕ್ಕೆ ಕಾಲಿಟ್ಟಾಗ, when I stepped into this stage, I went to his shop to buy cement, and even till now, after 15 years, he used the cement till now and takes care like a baby. So ಒಂದು ಮಗುನ ನೋಡ್ಕೊಂಡಾಗ ನಮ್ಮ ಜೊತೆ ಯಾವಾಗ ಕಷ್ಟ ಸುಖದಲ್ಲಿ ಮಹೇಶ್ವರ್ ಇರ್ತಾರೆ. ಅವ್ರು ಇವಾಗ ಅವರು ಕೂಡ ಸ್ಥಳೀಯರ ಒಂದು ನಾವು ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಇದು ಒಂದು ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ, ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ, ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಈ ಒಂದು ಕೇಂದ್ರ ಬೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಹಳ್ಳಿಯವರು, ನಗರದವರು ಅಂತ ಡಿಸ್ಕ್ರಿಮಿನೇಷನ್ ಮಾಡದೆ ಪ್ರತಿಯೊಬ್ಬರಿಗೂ ಕೂಡ ನಾವು ಇವತ್ತು ಇಲ್ಲಿ ಒಂದು ಎಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳ್ಬಿಟ್ಟಿದ್ದೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಇಲ್ಲಿ ಕೊನೆಯೂ ಇಲ್ಲ, ಮೊದಲಿಲ್ಲ. ಹಾಗಾದರೆ ಇದು ವಿಶ್ವ ಮಾನವ ತತ್ವ. ಕುವೆಂಪು ಅವರು, ಪತ್ರಿಜಿಯವರು ಇಡೀ ಜಗತ್ತಿಗೆ ಬುದ್ಧ ಏನು ನಿನಗೆ ನೀನೇ ಬೆಳಕಾಗು ಎಂದರು. ಬಸವಣ್ಣ ಹೇಳಿದ್ರು ಕಾಯಕವೇ ಕೈಲಾಸ. ಸ್ವಾಮಿ ವಿವೇಕಾನಂದರು ಹೇಳಿದ್ರು ಗುರಿಯನ್ನು ಮುಟ್ಟುವವರೆಗೂ ನೀನು ಇಲ್ಲೇ ಬೇಡ ಅಂತ. ಗಾಂಧೀಜಿಯವರು ನನ್ನ ಜೀವನವೇ ನನ್ನ ಒಂದು ಸಂದೇಶ ಅಂದರು. ಆ ಓಶೋ ಬದುಕೇ ಒಂದು ಉತ್ಸವ ಅಂದರು. ಪತ್ರಿಜಿಯವರು ನೀನು ಮಾಡಿದ್ದನ್ನು ನೀನು ಅನುಭವಿಸ್ತೀಯಾ, ಬಿ ಕೇರ್ಫುಲ್, ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇರಲಿ, ಶ್ವಾಸದ ಮೇಲೆ ಗಮನ ಇಡು, ನಿನ್ನ ಶ್ವಾಸದಿಂದ ಅನುಸಂಧಾನ ಮಾಡಿಕೊಂಡು ನಿನ್ನ ದೇವರನ್ನು ನೀನು ತಲುಪಿದಾಗ ಆ ದೇವರು ನಿನ್ನ ಕರ್ಮಗಳನ್ನು ಕಳೀತಾನೆ ಅಂತ ಹೇಳಿದ ಮೊದಲ ಗುರು ಪತ್ರಿಕೆ. I was like a frog in a well. ಒಂದು ಯಾವ್ದೋ ಬಾವಿ ಕಪ್ಪೆ ತರ ಅದೇ ದೊಡ್ಡ ರಾಜ್ಯ ಅಂತ ಅನ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ಆ ಬಾವಿ ಕಪ್ಪೆಗೆ ಆಚೆ ಕರ್ಕೊಂಬಂದು ಅದನ್ನ ನದಿಯ ಒಂದು ವೈಭವವನ್ನು ತೋರಿಸಿ, ಆ್ಯಂಡ್ ಆ ಒಂದು ಸಮುದ್ರದ ವೈಭವ, ಆ ತಿಮಿಂಗಳಗಳು ನಿಜವಾಗ್ಲೂ ಅದನ್ನ ನಾನು ಪ್ರತಿ ಸರಿ ಹೇಳ್ತೀನಿ. ಈಗ ಅವರು ಹೇಳ್ಕೊಟ್ಟಿದ್ದೇನೆಂದ್ರೆ
ತಿಮಿಂಗ್ಲಗಳಿದಾವಪ್ಪ, ಶಾರ್ಕ್ಗಳಿದಾವೆ, ಆ ದೊಡ್ಡ ಪ್ರಜ್ಞೆಗಳ ಜೊತೆ ಜೀವನ ಮಾಡತ್ತಲ್ಲಿ. ಸೊ ನನ್ನ ಜೀವನದಲ್ಲಿ 15 ವರ್ಷಗಳು ಪತ್ರಿಜಿಯವರ ಕಾಂಟ್ರಿಬ್ಯೂಷನ್ ನಾನು ಎಷ್ಟು ಹೇಳಬೇಕು ಅಂದರೆ, ಈಸ್ ಮೈ ಫಿನಿಶಿಂಗ್ ಟಚ್ ಮಾಸ್ಟರ್ ಅಂಡ್ ಐ ಶುಡ್ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್. ಹಲವಾರು ಮಾಸ್ತರ್ಗಳು, ಚಿನ್ಮಯಾನಂದ ಇರ್ಬೋದು, ಸ್ವಾಮಿ ಸುಖಬೋಧಾನಂದ ಇರ್ಬೋದು, ಓಶೋ ಇರ್ಬೋದು, ಆದರೆ ಒಂದು ಫಿನಿಶಿಂಗ್ ಟಚ್ ಬಾಬಾ ಇರ್ಬೋದು, ಫಿನಿಶಿಂಗ್ ಟಚ್ ಅಂತ ಕೊಡಲಿಕ್ಕೆ ಬಂದವರು ಪತ್ರಿಜಿಯವರು. ಅವ್ರಿಗೆ ನಾನು ಅನ್ಸುತ್ತಾ ಮುಂದಿನ ಕಾರ್ಯಕ್ರಮ ವೈಭವ ರಾಮೇಗೌಡರು. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಕುವೆಂಪು ಪಿರಮಿಡ್ ಇದಕ್ಕೆ ತುಂಬ ಸಂತೋಷ ಆಗ್ತದೆ ಆಹ್ವಾನಿಸೋಕ್ಕೆ. ಈ ಪಿರಮಿಡ್ ಇದರಲ್ಲಿ ಈ ಪಿರಮಿಡ್ ಹೇಗೆ ಪತ್ರಿ ಸರ್ ನಮ್ಮದು ಜೊತೆ ಇದಾಗಿದ್ದು 2005 ನನಗೆ ಪಿರಮಿಡ್ ಮೆಡಿಟೇಷನ್ ಅಂದರೆ ಏನು ಅಂತ ತಿಳಿದು ಬಂತು. ಅವಾಗಲಿಂದ ಇಲ್ಲಿವರೆಗೂ ಮಾಡ್ತಾನೆ ಇದ್ದೀನಿ. ಅದೆಷ್ಟು ನನಗೆ ಲೈಫಲ್ಲಿ ಒಳ್ಳೇದು ಮಾಡಿದೆ ಅಂದರೆ ಇಟ್ಸ್ ಲೈಕ್ ದಟ್ ಇಟ್ಸ್ ಎ ಪಾರ್ಟ್ ಆಫ್ ಮೈ ಲೈಫ್. ಅದು ನನ್ನ ಜೀವನದ ಲೈಫಲ್ಲೇ ಇದು ನನ್ನ ಪಾರ್ಟ್ ಥರ ಆಗಿದೆ. ವಿತೌಟ್ ದಟ್ ಐ ಕಾಂಟ್. ಸೊ ಎವ್ರಿ ಡೇ ಏನಿಲ್ಲ, ಸಿಂಪಲ್ ಮೆಡಿಟೇಷನ್, ಬೀಯಿಂಗ್ ವಿತ್ ದ ಬ್ರೆತ್ ಅಷ್ಟೇ. ನಾವು ನಮ್ಮ ಬ್ರೆತ್ನ ನೋಡ್ಕೊಳ್ತಿದ್ರೆ ಅಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿರೋದು. ಅದರಿಂದ ನನಗೆ ತುಂಬಾ ಪ್ರೊಫೆಷನಲ್ ಆಗಿರ್ಬೋದು, ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಎಲ್ಲದಕ್ಕೂ ಅದು ಅನುಕೂಲ ಮಾಡಿಕೊಟ್ಟಿದೆ. ಸೊ ಅದಕ್ಕೋಸ್ಕರ ಪತ್ರಿ ಸರ್ಗೆ ಐ ಜಸ್ಟ್ ಹಾರ್ಟ್ಲಿ ಥ್ಯಾಂಕ್ ಯು ಫಾರ್ ದಟ್. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಬಂದಿದೆ ಖುಷಿ ಆಯ್ತು, ತುಂಬಾ ಖುಷಿ ಆಗಿದೆ. ಬಟ್ ಬರ್ತಾನೆ ಇರಬೇಕು ಇಲ್ಲಿಗೆ, ಆಮೇಲೆ ಇನ್ನ ಇದು ಬೆಳೆಸಬೇಕು. ದಿಸ್ ಜಸ್ಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಪ್ಲೇಸ್. ಸೊ ವಿ ನೀಡ್ ಆಲ್ ಯೋರ್ ಎನರ್ಜೀಸ್ ಅಂಡ್ ಲವ್ and heart, and we want to collaborate with you and work with you to make this a better place and make spread meditation more. Great. ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ನಾಡಿನ ದೊಡ್ಡ ಮಹಾಕವಿಗಳಿಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮಕ್ಕಳಿಗೂ, ಅದರ ಎದುರಿಗೆ ಕುಳಿತಿರತಕ್ಕಂಥ ಸಹೃದಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇದು ಬೆಳೆದು ಬಂದ ದಾರಿಯನ್ನು ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ನಾವು ಇಲ್ಲಿ 14-15 ವರ್ಷದ ಹಿಂದೆ ಇದೊಂದು ಜಾಗವನ್ನು ತೆಗೆದುಕೊಂಡಾಗ ನಾನು ಈ ಮಟ್ಟಿಗೆ ಇದು ಇಲ್ಲಿಗೆ ತಲುಪುತ್ತೆ ಅಂತ ನಾನು ನಿರೀಕ್ಷೆನೂ ಇರಲಿಲ್ಲ. ಆದರೆ ನನ್ನ ಅಕ್ಕನ ಮಗ ದೇವಕುಮಾರ್, ನನ್ನ ಅಕ್ಕ ಇಲ್ಲೇ ಇದ್ದಾರೆ, ಲಕ್ಷ್ಮಮ್ಮ ಅಂತ. ಈ ಥರ ಆಧ್ಯಾತ್ಮಿಕ ಒಡವಿನಲ್ಲಿ ಬಂದು ಇಲ್ಲೋ ಒಂದು ಕಡೆ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಮಹತ್ವ ಇರುತ್ತೆ. ಯಾವುದೋ ಒಂದು ಕಾರ್ಯ, ಯಾವುದೋ ಒಂದು ನಮ್ಮ ಕ್ರಿಯಾಶೀಲತೆಯಿಂದ ಭಗವಂತನ ಅನುಗ್ರಹದಿಂದ ಆಗುತ್ತೆ. ಹೀಗಾಗಿ ಇವತ್ತು ಏನೋ ಇದು ಘಟ್ಟದಲ್ಲಾಗಿದೆ. ಒಂದು ಸುತ್ತಮುತ್ತ ಇಲ್ಲಿರತಕ್ಕಂಥ ಎಲ್ಲ ಕೃಷಿಕರೇ, ನಾವು ಕೃಷಿಕರನ್ನ ಇಲ್ಲಿ ಬಂದು ಧ್ಯಾನ ಮಾಡಿ ಅಂತೂ ನಾವು ಹೇಳಕ್ಕಾಗಲ್ಲ. ಆದರೆ ಇಂಥ ಒಂದು ಪವಿತ್ರವಾದ ಒಂದು ವಾತಾವರಣವನ್ನು ಅವರು ಅನುಭವಿಸ್ಬೋದು. ಮತ್ತೆ ಅವರು ಬೆಳಗಿನಿಂದ ಸಂಜೆವರೆಗೂ ದುಡಿದಿರ್ತಾರೆ. ಆ ದುಡಿದಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಒಂದು ಧ್ಯಾನದಲ್ಲಿ, ನಮ್ಮ ಬಾಲ್ಯದಲ್ಲಿ ಇವೆಲ್ಲ ಇತ್ತು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ನಾವು ಹಳ್ಳಿಗಳಲ್ಲಿದ್ದಾಗ ನಮಗೆ ಲೈಟು ಅವು ಇವು ಇರಲಿಲ್ಲ, ಯಾವ ಬಂದಿರಲಿಲ್ಲ. ಸಂಜೆ ಹೊತ್ತು ಒಂದು ಗುಡಿ ಹತ್ರನೋ ಎಲ್ಲೋ ಒಂದು ಕಡೆ ಸೇರ್ಕೊಂಡು ಭಜನೆನೋ, ಮತ್ತೊಂದು ಸಂಗೀತನೋ, ಹರಿಕಥೆನೋ ಎಲ್ಲ ನಡೀತಾ ಇತ್ತು.
ಇವತ್ತದೆಲ್ಲ ಗೊತ್ತಿದೆ, ಮಾಯ ಆಗ್ಬಿಟ್ಟಿದೆ, ಡಿಸಪಿಯರ್ ಆಗ್ಬಿಟ್ಟಿದೆ. ಹೀಗಾಗಿ ಏನು ಪ್ರೀತಿಯವರು ಇದ್ದಾರೆ, ಇವರು ಸಮಾಜಕ್ಕೆ ಒಂದು ಲೈಟಿಂಗ್ ಇದೆ, ಬೆಳಕು ಕೊಡ್ತಾರೆ. ಮಹಿಳೆಯರು ನಮಗೆ ಆದರ್ಶ ಮತ್ತು ದೇಶದ ಪುನರುತ್ಥಾನ ಆಗಬೇಕು ಅಂತ ಅಂದರೆ ನಮ್ಮ ಕವಿಗಳಿದ್ದಾರೆ, ಸಿದ್ಧಲಿಂಗೇಶ್ವರವರು ಮತ್ತು ಸ್ವಾಮೀಜಿಗಳಿದ್ದಾರೆ. ಸಾಹಿತ್ಯ ಸಂಸ್ಕೃತಿಯ ಒಂದು ಪುನರುತ್ಥಾನ ಆದಾಗ ಮಾತ್ರ ಒಂದು ದೇಶದ ಮೇಲ್ಮೈ ಆಗುತ್ತೆ. ಯಾಕೆಂತಂದರೆ ಹೊರದೇಶದವರು ಬಂದಾಗ ಇಲ್ಲಿ ನಮ್ಮ ರಸ್ತೆ, ಬಹುಮಹಡಿ ಕಟ್ಟಡಗಳು, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಗಳು ನಮ್ಮ ದೇಶಕ್ಕಿಂತ ಅವ್ರ ದೇಶದಲ್ಲೇ ಇನ್ನೂ ಬೇಕಾದಷ್ಟಿದೆ. ಅಮೆರಿಕ, ರಷ್ಯಾ, ಬ್ರೆಜಿಲ್ ಏನೇ ನಾವು ಭಾರತೀಯರು ಇಲ್ಲಿ ನಾವು ಬಹುಮಹಡಿಗಳನ್ನ, ಬಹುದೊಡ್ಡ ರಸ್ತೆಗಳನ್ನ ನಾವು ಈಗ ಮಾಡಿ ಹೋಗ್ತಾ ಇದ್ವಿ. ಆದರೆ ಹೊರದೇಶದವರು ಬಂದು ಇಲ್ಲಿ ನಮ್ಮ ಸ್ಕಿಲ್ಫುಲ್ ಟೆಂಪಲ್ಗಳನ್ನ, ನಮ್ಮ ಕಲ್ಚರ್ಗಳನ್ನ, ನಮ್ಮ ಕೆರೆಕಟ್ಟೆಗಳನ್ನ ಅವರು ವೀಕ್ಷಿಸ್ತಾರೆ. ನನಗೆ ನಾಲ್ವಡಿ ಜಯಚಾಮರಾಜೇಂದ್ರ ಒಡೆಯರವರ ಒಂದು ಭಾಷಣವನ್ನು ಒಂದು ಸಾರಿ ಕೇಳಿದೆ. ಸುಮಾರು ಅವ್ರು ಬದುಕಿದ್ದಾಗ, ಅವ್ರು ತೀರ್ಕೊಂಡೆ ಹೆಚ್ಚು ಕಮ್ಮಿ ಒಂದು 70-73 ಬದುಕಿದ್ರು. ಅವರ ಭಾಷಣವನ್ನ ಮೈಸೂರಲ್ಲಿ ಕೇಳುವಂತ ಒಂದು ಅವಕಾಶ ಸಿಕ್ತು ನನಗೆ. ಇದೇ ಮಾತನ್ನು ಅವರು ರಿಪೀಟ್ ಮಾಡಿದ್ರು. ಅವರು ಹೊರಗಡೆ ದೇಶದವರಿಗೆ ಹೇಳಿದ್ರು, ನೋಡಿ ಅವರು ಮಹಾರಾಜರು ಅರಮನೆಯಲ್ಲಿ ಇದ್ದವರು, ಅವ್ರಿಗೆ ಯಾಕೆ 5 ಸ್ಟಾರ್ ಹೋಟೆಲ್ಗಳನ್ನು ಕಟ್ತೀರಿ, ಅವರಿಗೆ ಗುಡಿಸಲುಗಳನ್ನು ಕಟ್ಟಿ ನಮ್ಮ ವಾತಾವರಣಕ್ಕೆ ತಕ್ಕಂತ ಮನೆಗಳನ್ನ ಕಟ್ಕೊಡಿ, ಅವರು ಬಹಳ ಖುಷಿಯಾಗಿ ಇದ್ದು ಹೋಗ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ದೇಶದಲ್ಲಿ ಇವತ್ತು ವಿದೇಶಿ ಆಕ್ರಮಣದಿಂದ ನಮ್ಮಲ್ಲಿ ಏನು ಈ ಆಧ್ಯಾತ್ಮಿಕತೆ ಏನಿದೆ, ಈ ಸಂಸ್ಕೃತಿ ಏನಿದೆ, ಈ ಜಾಗತೀಕರಣ, ಗ್ಲೋಬಲೈಸೇಷನ್, ಮಾರ್ಕೆಟಿಸಮ್ ಅಲ್ಲಿ ನಾವೆಲ್ಲ ಮಾರ್ಕೊಂಡು ಹೋಗ್ತಾ ಇದ್ದೀವಿ. ಹೀಗಾಗಿ ಇಂಥ ಮಹನೀಯರು ನಮಗೆ ದೀಪವಾಗಬೇಕು. ಈ ನಿಟ್ಟಿನಲ್ಲಿ ನನಗೆ ಪ್ರೇಮ್ ಕುಮಾರ್ ಈ ಮಟ್ಟಿಗೆ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಯಾಕೆಂದ್ರೆ ಅವ್ರು ಬಾಲ್ಯದಲ್ಲಿ ಸರಿಯಾಗಿ ಓದ್ತಾ ಇರಲಿಲ್ಲ, ಓದಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅಲ್ಲಿ ಫಿಲ್ಮ್ ಸಿಕ್ತು ಅವ್ರಿಗೆ. ಆ ಫಿಲ್ಮ್ನಲ್ಲಿ ನಮ್ಮ ಭದ್ರಿಜಿಯವರ ಸಾಹಿತ್ಯ ನನಗೆ ಆಶ್ಚರ್ಯ ಅಂತಂದ್ರೆ, ಸಿದ್ಧಲಿಂಗೇಶ್ವರರು ನೋಡಬೇಕು ಬೆಂಗಳೂರಲ್ಲಿ ಅಂತಂದ್ರೆ ನಾವು ಅಪಾಯಿಂಟ್ ತಗೋಬೇಕು. ಅದು ಹೇಗೆ ಅವರು ಇವ್ರ ಜೊತೆ ಸೇರಿಬಿಟ್ಟಿದ್ದಾರೆ, ನನಗೆ ಅದೇ ಆಶ್ಚರ್ಯ. ರೀತಿಯಲ್ಲಿ ಮಹಾಕವಿಗಳು ನಾವೆಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಏನು ಮಧುರಿಗೆ ಇದೊಂದು ಗಿಫ್ಟ್. ಯಾಕೆಂದ್ರೆ ನನ್ನ ನಲ್ಮೆಯ ಸ್ನೇಹಿತರು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದ್ದಾರೆ ಎಲ್ಲ. ಇವತ್ತೇನಾದ್ರು ನಾನು ಮಂಡ್ಯದಲ್ಲಿ ಅಲ್ಲಿ ಇಲ್ಲಿ ಬೆಳಿಬೇಕು ಅಂತಂದ್ರೆ ಮಾಡೋ ಕೆಲಸಗಳನ್ನ ನಾನು ಎಲ್ಲೂ ಹೇಳ್ಕೊಳ್ಳಲ್ಲ, ಇವರು ಹೇಳ್ಕೊಳ್ತಾರೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ. ಹೀಗಾಗಿ ಅವ್ರಿಗೂ ಈ ಸಂದರ್ಭದಲ್ಲಿ ಹೊಂದಿಸಿ ಎಲ್ರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ, ಮತ್ತೆ ನಾನು ಏನು ನಮ್ಮ ಇವ್ರನ್ನ ಮರೆಯಕ್ಕಾಗಲ್ಲ, ಯಾರು ನಮ್ಮ ಮಹೇಶ್ ಅವ್ರನ್ನ ಏಕೆಂದ್ರೆ ಇವತ್ತು MLA, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಯಾವುದೂ ಪ್ರಧಾನ ಅಲ್ಲ. ಈಗ ಗ್ರಾಮ ಪಂಚಾಯಿತಿನೇ ಇವತ್ತು ಪ್ರಧಾನ ಆಗಿದೆ. ಅದರಿಂದ ಬಹಳ ಇದನ್ನ ನೀವು ಜವಾಬ್ದಾರಿಯಿಂದ ನೀವು ಈ ಕಡೆ ನೋಡ್ಕೋಬೇಕು ಅಂತ ಕೇಳ್ಕೊಂಡು ಭದ್ರಿಜಿಯವರಿಗೆ ಮಾಡುವಷ್ಟು ಅಭ್ಯಾಸ ಇಲ್ಲ. ದಯವಿಟ್ಟು ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಗುರುಹಿರಿಯರಿಗೆ ನನ್ನನ್ನು ಹೊಂದಿಸುತ್ತಾ ಮತ್ತು ಬಂದಿರುವಂಥ ಎಲ್ಲ ಪಿರಮಿಡ್ ಭವನದ ಉದ್ಘಾಟನೆಗೆ ಆಗಮಿಸಿದ ಎಲ್ಲರಿಗೂ ನಾನು ಹೊಂದಿಸ್ತಾ, ನನ್ನ ಏನೋ ದೊಡ್ಡ ವಿಚಾರದಲ್ಲಿ ಮಾತಾಡೋದು ಅಂಥದ್ದೇನಿಲ್ಲ. ನಾನು ಎಲ್ಲ ಅತಿ ಸಾಮಾನ್ಯನಾಗಿ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.
ಒಂದು ಅಸಂಭವವನ್ನ ಸಂಭವವಾಗಿಸಿದ, ಅಂದ್ರೆ ಅದರ ಅರ್ಥ ಅಸಾಧ್ಯವನ್ನ ಸಾಧ್ಯವಾಗಿಸಿದಂತ ಒಂದು ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿದಾರರಾಗ್ತಾ ಇದ್ದೇವೆ. ಪ್ರೇಮ್ ಕುಮಾರ್ ಅವರು ವೃತ್ತಿಯಿಂದ ಇಂಜಿನಿಯರ್ ಆಗಿರುವಂತವರು. ಅವರ ಪತ್ನಿಯವರ ನಿರ್ದೇಶನದಲ್ಲೇ ಇವತ್ತು ಕುವೆಂಪು ಪಿರಮಿಡ್ ಭವನ ಉದ್ಘಾಟನೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಇದು ಸಿದ್ಧವಾಗಿರುವಂತ ರೀತಿಯನ್ನ, ಇದರ ವಿನ್ಯಾಸ ಸ್ವರೂಪವನ್ನು ನೋಡಿ ಸಂತೋಷ ಪಡ್ತಾ ಇದ್ದೇವೆ. ಸಮಾಜವನ್ನ ಬದಲಾವಣೆ ಮಾಡಕ್ಕೆ, ದೇಶವನ್ನ ಬದಲಾವಣೆ ಮಾಡಕ್ಕೆ ಬಹಳ ಸಂಖ್ಯೆಯ ಜನ ಏನು ಬೇಕಾಗಲ್ಲ. ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರೆ, 10 ಜನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠರಾಗಿರುವಂತ ಯುವಕರನ್ನ ನಾನು ಕೊಟ್ರೆ ನಾನು ಇಡೀ ದೇಶದ ಹಣೆ ಬರಹವನ್ನು ಬದಲಾವಣೆ ಮಾಡ್ತೀನಿ. ಆದ್ರೆ ನಮ್ಮ ದೇಶದ ದುರದೃಷ್ಟ ಎಂತದ್ದು ಅಂತಂದ್ರೆ ವಿವೇಕಾನಂದರಿಗೂ 10 ಜನ ಅಂಥವ್ರು ಸಿಗ್ಲಿಲ್ಲ. ಇವತ್ತೂ ಕೂಡ ಅಂಥವ್ರಿಗಾಗಿ ನಾವು ದುರ್ಬೀನು ಹಾಕಿ ಹುಡುಕ್ಬೇಕಾದಂತ ಪರಿಸ್ಥಿತಿ ಇದೆ. ಅಂಥವರ ನಡುವೆ ವಿವೇಕಾನಂದರ ಪರಿಣಾಮ ಇರಬಹುದು, ಬುದ್ಧನ ವಿಚಾರಗಳ ಪರಿಣಾಮ ಇರಬಹುದು, ಆಮೇಲೆ ರಜನೀಶರ ಪರಿಣಾಮ ಇರಬಹುದು, ಇತ್ಯಾದಿ ಇತ್ಯಾದಿ. ಅನೇಕ ಕಡೆ ಪ್ರೇಮ್ ಕುಮಾರ್ ಅವರು ಸುತ್ತಾಡಿದ್ದಾರೆ, ಅಲ್ಲಿರುವಂತ ಸತ್ವವನ್ನು ಹೀರ್ಕೊಂಡಿದ್ದಾರೆ. ಇತ್ತೀಚೆಗೆ ಅವರು ಕುವೆಂಪು ಕಡೆ ಬಂದಂಥವರು. ಕುವೆಂಪು ಬಗ್ಗೆ ಅವರ ಪ್ರೀತಿಯನ್ನು, ಗೌರವವನ್ನು, ಭಕ್ತಿಯನ್ನು, ವಿಶ್ವಾಸವನ್ನು ಇದನ್ನೆಲ್ಲ ಪ್ರಕಟಿಸೋದಕ್ಕೆ ಶುರು ಮಾಡಿದಾಗ ಮತ್ತು ಕುವೆಂಪು ಅವರಿಗಾಗಿ ನಾವು ಏನಾದರೂ ಮಾಡಬೇಕು. ಯಾಕೆಂದ್ರೆ ನಾವೆಲ್ಲ ತಿಳ್ಕೊಂಡಿರುವಂತ ಅನೇಕ ವಿಚಾರಗಳು ಬುದ್ಧನಲ್ಲಿರುವ, ಮಹಾವೀರನಲ್ಲಿರುವ, ವಿವೇಕಾನಂದರಲ್ಲಿರುವಂತ, ರವೀಂದ್ರನಾಥ್ ಠಾಕೂರಲ್ಲಿರುವಂತ ಇಂಥ ಮಹನೀಯರ ಎಲ್ಲ ವಿಚಾರಗಳನ್ನ ಕುವೆಂಪು ಅವರು ತಮ್ಮ ಉಪನ್ಯಾಸಗಳಲ್ಲಿ, ತಮ್ಮ ಲೇಖನಗಳಲ್ಲಿ, ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಮಂಡಿಸಿದ್ದಾರೆ. ಆದ್ರಿಂದ ಇವತ್ತಿನ ಈ ಸಮಾಜ ಏನಾದರೂ ಬದಲಾವಣೆ ಆಗಬೇಕು ಅಂತಂದ್ರೆ, ನಮ್ಮ ಯುವಕ ಯುವತಿಯರು ನೆಟ್ಟಗಾಗಬೇಕು ಅಂತಂದ್ರೆ ಅವರಿಗೆ ಕುವೆಂಪು ಅವರ ತತ್ವಗಳನ್ನ, ಕುವೆಂಪು ಅವರ ವಿಚಾರಗಳನ್ನ, ಕುವೆಂಪು ಅವರ ಸಿದ್ಧಾಂತಗಳನ್ನ ನಾವು ನಮ್ಮದೇ ಆದಂತ ರೀತಿಯಲ್ಲಿ ಕೊಡಬೇಕು ಅನ್ನುವಂತ ಸಂಕಲ್ಪವನ್ನ ಪ್ರೇಮ್ ಕುಮಾರ್ ಅವರು ಮಾಡ್ತಾರೆ. ನಾನು ಸುಮ್ಮನೆ ಆಕಸ್ಮಿಕವಾಗಿ ಒಂದು ವಿಚಾರವನ್ನ ಅವರ ಮನೆಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದೆ. ಅದು ನನ್ನ 1.5 ಗಂಟೆ ಉಪನ್ಯಾಸದ ಕೊನೆಯಲ್ಲಿ ಆಡಿದ ಮಾತು. ಆ ಮಾತೇನು ಅಂತಂದ್ರೆ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು, ಉಜ್ವಲವಾಗಿರ್ಬೇಕು ಅಂತ ತಂದೆ ತಾಯಿಗಳು ಭಾವಿಸುವುದಾದ್ರೆ ದಯಮಾಡಿ ಅವರಿಗೆ ಬಾಲ್ಯದಲ್ಲೇನೆ ಕುವೆಂಪು ಅವರ ವಿಚಾರಗಳನ್ನ, ಕುವೆಂಪು ಅವರ ತತ್ವಗಳನ್ನ ಕೊಡಿ. ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಕುವೆಂಪು ಅವರನ್ನ ಪರಿಚಯಿಸುತ್ತಾರೆ, ಕುವೆಂಪು ಅವರ ವ್ಯಕ್ತಿತ್ವವನ್ನು ಪರಿಚಯಿಸುತ್ತಾರೆ, ಅವರ ಸಾಹಿತ್ಯವನ್ನು ಪರಿಚಯಿಸ್ತಾರೆ, ಅಂಥವರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತ. ಈ ಮಾತು ಪ್ರೇಮ್ ಕುಮಾರ್ ಅವರು ಎಷ್ಟು ಇಷ್ಟ ಆಯ್ತು ಅಂತಂದ್ರೆ, ಸರ್ ಈ ತರನಾಗಿರುವಂತ ವಿಚಾರಗಳು ನನ್ನ ತಲೆ ಒಳಗಡೆ ಮತ್ತೆ ಮತ್ತೆ ಗಿರಿಕೆ ಹೊಡಿತಾ ಇವೆ. ಆದ್ರೆ ಅದನ್ನ ಕೆಲವು ವಾಕ್ಯಗಳಲ್ಲಿ ಸಂಯೋಜಿಸಿ ಹೇಳಬೇಕಾದಂತ ಒಂದು ಅಗತ್ಯ ಇತ್ತು. ಆದ್ರಿಂದ ಇದನ್ನ ನಾವು ಪ್ರಚಾರ ಮಾಡಬೇಕು ಅಂತ ಅವರು ಮತ್ತೆ ಮತ್ತೆ ತಮ್ಮ ವಾಟ್ಸಾಪ್ ನಲ್ಲಿ, ಫೇಸ್ಬುಕ್ ನಲ್ಲಿ, ಆಮೇಲೆ ಅವ್ರ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡ್ತಾನೆ ಹೋಗ್ತಾ ಇದ್ದಾರೆ. ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಅಂದ್ರೆ, ಹಿಂದೆಯೂ ಕೂಡ ಇದನ್ನ ಹೇಳಿದ್ದೆ. ಅವರು ಇಂಜಿನಿಯರ್ ಆಗಿ, ಪತ್ನಿ ಇಂಜಿನಿಯರ್ ಆಗಿ, ಇಂಜಿನಿಯರ್ಗಳ ಈ ಕುಟುಂಬದಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು, ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು, ಬಹಳ ಆನಂದವಾಗಿ, ಐಷಾರಾಮವಾಗಿ, ಲಕ್ಸುರಿ ಅಂತ ಏನು ಕರಿತೀವಿ ಆ ತೆರನಾಗಿರುವಂತ ಬದುಕನ್ನು ನಡೆಸಬಹುದು. ಗಂಡ ಹೆಂಡತಿ ಇಬ್ರು IAS ಅಧಿಕಾರಿಗಳಾಗಿರುವಂತವ್ರು, ಗಂಡ ಹೆಂಡತಿ ಇಬ್ರು ವೈದ್ಯರಾಗಿರುವಂತವ್ರು, ಗಂಡ ಹೆಂಡತಿ ಇಬ್ರು ಕೂಡ ಇಂಜಿನಿಯರ್ಗಳಾಗಿರುವಂತವ್ರು, KS ಅಧಿಕಾರಿಗಳಾಗಿರುವಂತವ್ರು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂತ ಕೆಟ್ಟ ಮಾದರಿಗಳು ನಮ್ಮ ಎದುರುಗಡೆ ಇದೆ. ಅವ್ರಿಗೆ ಎಷ್ಟು ದುಡಿಮೆ ಮಾಡಿದ್ರು ಸಾಕಾಗಲ್ಲ. ಯಾತಕ್ಕಾಗಿ ಇಷ್ಟೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಮಾಡಿಲ್ಲ. ಮನೆಗಳನ್ನು ಕಟ್ಟಿ ಬೆಂಗಳೂರಿನಂತ ಕಡೆ ಬಂಗಲೆಗಳನ್ನು ನಿರ್ಮಾಣ ಮಾಡಿ, ವಿಲ್ಲಾಗಳನ್ನು ನಿರ್ಮಾಣ ಮಾಡಿ, ಇನ್ನೂ ಕೂಡ ನಾವು ಸಂಪಾದನೆ ಮಾಡಬೇಕು, ಇಷ್ಟು ಸಿಕ್ಕರೆ ಮತ್ತಷ್ಟರ ಆಸೆ, ಮತ್ತಷ್ಟು ಸಿಕ್ಕರೆ ಮಗದಷ್ಟರ ಆಸೆ. ಈ ಆಸೆಗೆ ಅಂತ್ಯವೇ ಇಲ್ಲದೇನೆ ಅನೇಕರು ಮಧ್ಯದಲ್ಲೇ ನೆಗೆದು ಬಿದ್ದೋಗಿರುವಂತ ಉದಾಹರಣೆಗಳಿದ್ರು ಕೂಡ
ಅದನ್ನ ಗಮನಿಸಿದೆ. ಇವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ. ACB ಎನ್ನುವಂಥದ್ದು ಈ ಲಂಚ ಅಧಿಕಾರಿಗಳಲ್ಲಿ ಎಷ್ಟು ಮಟ್ಟಿಗೆ ಹರಡ್ಕೊಂಡಿದೆ ಎನ್ನುವಂಥದ್ದನ್ನ ಅವರೆಲ್ಲ ಹೋಗಿ ತಿಂಗಳಲ್ಲಿ 2, 3, 4, 10 ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡ್ತಿರ್ತಾರೆ. ಅವರ ಸಂಬಳದಿಂದ ಸಂಪಾದನೆ ಮಾಡಕ್ ಸಾಧ್ಯವೇ ಇಲ್ಲ. ಅಷ್ಟು ಪ್ರಮಾಣದ ನಗನಾಣ್ಯಗಳಿರ್ತವೆ, ಚಿನ್ನದ ಸಂಗ್ರಹ ಇರ್ತದೆ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೋ ಇರ್ತದೆ, ನಿವೇಶನಗಳು ಎಷ್ಟೋ ಇರ್ತವೆ. ಇವುಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಮಾಡ್ತಾ ಇದ್ದಾರೆ? ಇಂಥ ಅಧಿಕಾರಿಗಳ ಮಕ್ಕಳು, ಇಂಥ ರಾಜಕಾರಣಿಗಳ ಮಕ್ಕಳು ಹಲಾಲ್ಕೋರಾಗಿರುವಂಥದ್ದನ್ನ, ದಾರಿ ತಪ್ಪೋಗಿರುವಂಥದ್ದನ್ನ, ದುಷ್ಟರಾಗಿರುವಂಥದ್ದನ್ನ, ರೂಢಿಗಳಾಗಿರುವಂಥದ್ದು ನಾವೆಲ್ಲ ನೋಡ್ತೀವಿ. ಆದರೂ ನಮ್ಮ ಜನಗಳಿಗೆ ಬುದ್ಧಿ ಬರ್ತಾ ಇಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಜಗತ್ತು ನಡೀತಾ ಇರಬೇಕಾದ್ರೆ ಪ್ರೇಮ್ ಕುಮಾರ್ ಅವರು ಅದನ್ನೆಲ್ಲ ಬಿಟ್ಟು ಏನ್ ಬರ್ತಾ ಇದೆ, ಏನ್ ಸಂಪಾದನೆ ಮಾಡಿದ್ದೀನಿ, ಇದನ್ನು ಸಮಾಧಾನ ಮಾಡಿ ಇರೋದಕ್ಕೆ ಸಾಧ್ಯ, ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಆದರೆ ಸಮಾಜದ, ನಾನು ಬದುಕ್ತಾ ಇರುವಂತ ಒಂದು ಸಮಾಜದ ಸ್ವಾಸ್ಥ್ಯವನ್ನ, ಆರೋಗ್ಯವನ್ನ ಕಾಪಾಡಬೇಕಲ್ಲ, ಅವ್ರಿಗೇನಾದ್ರೂ ಒಂದು ಸಂದೇಶವನ್ನ ಕೊಡಬೇಕಲ್ಲ ಅಂತ ಅಂದಾಗ ಅವರ ನೆರವಿಗೆ ತೆಗೆದುಕೊಂಡದ್ದು ಕುವೆಂಪು ಅವರ ವಿಚಾರಧಾರೆಗಳನ್ನು. ಆ ನಂತರದಲ್ಲಿ ಅವರು ಕುವೆಂಪು ಅವರಿಗೆ ಹೆಚ್ಚು ಜನಗಳಿಗೆ ತಲುಪಲಿ ಎನ್ನುವಂತ ಕಾರಣಕ್ಕಾಗಿಯೇ ಫೇಸ್ಬುಕ್ ಅನ್ನು ಉಪಯೋಗಿಸಿಕೊಂಡು ಅಲ್ಲಿಂದ ದೊಡ್ಡ ದೊಡ್ಡ ವಿದ್ವಾಂಸರು ಯಾರು ಕುವೆಂಪು ಅವರನ್ನು ನಿಜವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮಲ್ಲಿ ಅರ್ಥ ಮಾಡ್ಕೊಂಡಿರೋರು ಇದ್ದಾರೆ, ಕುವೆಂಪು ಅವರ ಕುರಿತು ಬಹಳ ಮೈ ಮೇಲೆ ಆವೇಶ ಬಂದ ರೀತಿಯಲ್ಲಿ ಮಾತನಾಡುವಂತವರು ಇದ್ದಾರೆ. ಆದರೆ ಕುವೆಂಪು ಅವರ ವಿಚಾರಗಳನ್ನು ಎಷ್ಟು ಮಟ್ಟಿಗೆ ಅಳವಡಿಸಿಕೊಂಡಿದ್ದಾರೆ, ಅದರಂತೆ ನಡೀತಾ ಇದ್ದಾರೆ. ಈ ವಾದಿಗಳು ಯಾವಾಗಲೂ ಕೂಡ ಅಪಾಯಗಳು. ಗಾಂಧಿವಾದಿಗಳಾಗಿರ್ಬೋದು, ವಿವೇಕಾನಂದರ ವಾದಿಗಳಾಗಿರ್ಬೋದು, ಕುವೆಂಪು ವಾದಿಗಳಾಗಿರ್ಬೋದು. ಈ ವಾದಿಗಳದ್ದು ಏನು ಕಷ್ಟ ಅಂತಂದ್ರೆ ಚೆನ್ನಾಗಿ ಓದ್ಕೊಂಡು ಎದುರುಗಡೆ ಇರುವಂತವರನ್ನ ಮೈಮರೆಸ್ತಾರೆ, ಆಗ ಎಷ್ಟೊಂದು ಚೆನ್ನಾಗಿ ಭಾಷಣ ಮಾಡಿದ್ರು ಅಂತ. ಆದರೆ ಅದರಲ್ಲಿ ಒಂದು ಅಂಶ, 1%, 2% ನೀನು ಅಳವಡಿಸ್ಕೊಂಡಿದ್ದೀನಪ್ಪ, ಆ ರೀತಿ ನಡೀತಾ ಇದೆಯಾ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ. ಉಪದೇಶವೇನಿದ್ರು ಕೂಡ ಎದುರುಗಡೆ ಇರುವಂತವರಿಗೆ ನಾವು ಹೇಳಕ್ ಲಾಯಕ್ಕೂ, ನಾವು ಅದನ್ನು ಅನುಸರಿಸಬೇಕಾದಿಲ್ಲ ಅಂತ ಜಗದ್ಗುರುಗಳ ರೀತಿಯಲ್ಲಿ ಅವರು ಕೂಡ ತಿಳ್ಕೊಂಡ್ಬಿಟ್ಟಿರ್ತಾರೆ, ಪ್ರವಚನ ಶೂರರಾಗಿರುವಂಥವ್ರು. ಆದರೆ ಇದಕ್ಕಿಂತ ಭಿನ್ನವಾಗಿ TK ಪ್ರೇಮ್ ಕುಮಾರ್ ಮತ್ತು ಭಾರತಿ ದಂಪತಿಗಳು ಒಂದು ಆದರ್ಶದ ಮೇಲ್ಪಂಕ್ತಿಯನ್ನ ನಮ್ಮ ಎದುರುಗಡೆ ಇಟ್ಟಿದ್ದಾರೆ. ಅವರ ಊರು, ಅವರ ಭೂಮಿ, ಪಕ್ಕದಲ್ಲೇನೆ ಹೆದ್ದಾರಿ ಆಗೋಗ್ತಾ ಇದೆ, ಒಳ್ಳೆ ಬೆಲೆ ಬರ್ತದೆ, ಒಂದಷ್ಟು ನಿವೇಶನಗಳನ್ನ ಮಾಡಿದ್ರೆ ಕೂತ್ ಕಡೆಗೆ ಕೋಟಿಗಟ್ಟಲೆ ಹಣ ಬರುವಂತ ಜಾಗ ಇದೆ. ಅಂತ ಜಾಗದಲ್ಲಿ ಕುವೆಂಪು ಅವರನ್ನು ಸ್ಮರಿಸಿಕೊಂಡು ಒಂದು ಪಿರಮಿಡ್ ಭವನವನ್ನ ನಿರ್ಮಾಣ ಮಾಡ್ತಾರೆ. ಇದನ್ನ ನಾಳೆ ಮಾಡ್ತಾರೆ, ಕುವೆಂಪು ವಿಚಾರಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಇದು ನಿಜವಾಗಿಯೂ ಕೂಡ ಈ ಕಾಲಮಾನದಲ್ಲಿ ನಮ್ಮ ಸ್ನೇಹಿತರ ವಲಯದಲ್ಲಿ ಈ ರೀತಿ ಮಾಡೋರು ಇದ್ದಾರಲ್ಲ ಅಂತ ಆಶ್ಚರ್ಯ ಆಗ್ತದೆ ಮತ್ತು ಹೆಮ್ಮೆಯೂ ಆಗ್ತದೆ. ಅದಕ್ಕಾಗಿ ಪ್ರೇಮ್ ಕುಮಾರ್ ದಂಪತಿಗಳನ್ನ ನಾನು ಹಿಂದೆ ಬಂದಾಗಲೂ ಅವ್ರ ಜೊತೆ ವಿಚಾರ ಹಂಚಿಕೊಂಡಿದ್ದೆ. ಇದು ಉದ್ಘಾಟನೆ ಆಗ್ತದೆ, ಪತ್ರಿಜಿ ಸ್ವಾಮೀಜಿ ಅವರು ಬರ್ತಾರೆ, ನಿಮ್ಗೆ ತುಂಬಾ ಆಪ್ತರಾಗಿರುವಂತವ್ರು, ಅವರ ಆಶೀರ್ವಾದ ನಿಮ್ಮ ಮೇಲಿದೆ. ಆಮೇಲೆ ಇಂಥ ಕೆಲಸ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಅವರು ಸೂಕ್ತವಾಗಿರುವಂತವರು. ಆದ ನಂತರದಲ್ಲಿ ನಮ್ಮ ಮುಂದಿನ ಹೆಜ್ಜೆಗಳಿದೆಯಲ್ಲ, ನಮ್ಮ ಸಂಕಲ್ಪಗಳಿದೆಯಲ್ಲ, ನಮ್ಮ ಕನಸುಗಳಿದೆಯಲ್ಲ, ಅದನ್ನ ಈಡೇರಿಸುವಂತ ದಿಕ್ಕಿನಲ್ಲಿ ನಾವು ಮೇಲ್ಪಂಕ್ತಿಯನ್ನ ಹಾಕೊಳ್ಬೇಕಾದಂತ ಅಗತ್ಯ ಇದೆ. ಇವತ್ತೆಲ್ಲ ನಮ್ಮಷ್ಟು ವಯಸ್ಸಾಗಿರುವಂತವರು ಅವರಾಗಿಯೇ ಕುವೆಂಪು ಅವರನ್ನ ಒಳಗಡೆಗೆ ಬಿಟ್ಕೊಂಡಿದ್ರೆ ಅವ್ರ ಬಗ್ಗೆ ಪ್ರೀತಿ ಇರ್ತದೆ ಮತ್ತು ಗೌರವ ಇರ್ತದೆ. ಕುವೆಂಪು ಅವರನ್ನ ಅಲ್ಲೊಮ್ಮೆ ಇಲ್ಲೊಮ್ಮೆ ಸ್ಮರಿಸ್ಕೊಳ್ತಾ ಇರ್ತಾರೆ, ಎಲ್ಲ ಅವಕಾಶ ಸಿಗ್ತದೆ, ಅವರ ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ. ಆದ್ರೆ ನಿಜವಾಗಿ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಜ್ ಅನ್ನುವಂತ ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ಸಾಹಿತಿ ಒಂದು ಕಡೆಗೆ ಹೇಳ್ತಾನೆ, ನೋಡಿ ನಮ್ಮ ಕಾಲಮಾನದಲ್ಲಿ, ಇವತ್ತಿನ ವರ್ತಮಾನ ಕಾಲದಲ್ಲಿ ನಾವು ಅದನ್ನ 2021ನೇ ಇಸ್ವಿಯ ಫೆಬ್ರವರಿ ತಿಂಗಳು ಅಂತ ತಿಳ್ಕೊಳ್ಳೋಣ. ಈ ಕಾಲದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವಂತ 2 ಕ್ಷೇತ್ರಗಳಿವೆ. ಆ 2 ಕ್ಷೇತ್ರಗಳು ಯಾವುದು ಅಂತಂದ್ರೆ ಒಂದು ರಾಜಕಾರಣ ಮತ್ತು ಒಂದು ಧರ್ಮ. ನಮ್ಮ ಕಾಲದ ಅತ್ಯಂತ ಪ್ರಭಾವಶಾಲಿಯಾಗಿರುವಂತಹ ಈ 2 ಕ್ಷೇತ್ರಗಳು ದುರದೃಷ್ಟವಶಾತ್ ಇವತ್ತು ಸಂಪೂರ್ಣವಾಗಿ ಭ್ರಷ್ಟವಾಗಿವೆ ಅಥವಾ ಭ್ರಷ್ಟವಾಗುವಂತ ದಾರಿಯಲ್ಲಿವೆ. ಹೀಗೆ ಭ್ರಷ್ಟವಾಗಿರುವಂತ ಈ ಪ್ರಭಾವಶಾಲಿಯಾಗಿರುವಂತ ಮಾಧ್ಯಮಗಳನ್ನ ರಿಪೇರಿ ಮಾಡಕ್ ಸಾಧ್ಯ ಆಗೋದಾದ್ರೆ, ಅವುಗಳ ಬುದ್ಧಿವಾದ ಹೇಳಕ್ ಸಾಧ್ಯ ಆಗೋದಾದ್ರೆ, ತಪ್ಪು ದಾರಿಯಲ್ಲಿ ನಡೆಯುತ್ತಿರುವಂತ ಅವೆರಡನ್ನು ಕೂಡ ಸರಿದಾರಿಗೆ ತರುವಂತ ಸಾಧ್ಯತೆ ಇರೋದಾದ್ರೆ ಅದು ನಮ್ಮ ಸಾಹಿತ್ಯಕ್ಕೆ ಮತ್ತು ನಮ್ಮ ಕಾವ್ಯಕ್ಕೆ.
ಆದರೆ ಅಲ್ಲೂ ಕೂಡ ದುರದೃಷ್ಟವಶಾತ್ ಇವತ್ತು ಕಾವ್ಯ ಅನ್ನುವಂಥದ್ದು ನಿಟ್ಟುಸಿರನ್ನ ಬಿಡ್ತಾ ಇದೆ, ಗೊಣಗಾಟ ಆಗ್ಬಿಟ್ಟಿದೆ, ಎಲ್ಲೋ ಬೇಸರ ಪಟ್ಕೊಳ್ತಾ ಇದೆ. ಸಾಹಿತಿಗಳಾಗಿರುವಂತವ್ರು ಮಾತನಾಡಲೇಬೇಕಾದಂತ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗುತ್ತಿದ್ದಾರೆ. ಕುವೆಂಪು ಅವರು ಇಂಥವ್ರನ್ನೇ ಎಚ್ಚರಿಸಿದ್ದು, ಅಗತ್ಯ ಇದ್ದಾಗ, ನಾಡಿಗೆ ಆಪತ್ತು ಬಂದಾಗ, ಸಮಾಜಕ್ಕೆ ಆಪತ್ತು ಬಂದಾಗ, ರಾಜಕಾರಣ ಎಲ್ಲೋ ಕೇಡಿನ ರಾಜಕಾರಣವಾಗ್ತಿದೆ ಅಂತ ಅನ್ನಿಸ್ದಾಗ ದಯವಿಟ್ಟು ನೀವು ಮಾತನಾಡಿ, ನೀವು ಬರೆಯಿರಿ, ಯುವಜನಾಂಗವನ್ನ ಎಚ್ಚರಿಸಿ. ಮಲೆನಾಡಿನ ಯುವಕರನ್ನ ಕುರಿತು ಕುವೆಂಪು ಅವರು ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ಎಚ್ಚರಿಸುವ ಸಲುವಾಗಿ ಅವರು ಹೇಳ್ತಾರೆ, ನೋಡಿ ಇವತ್ತು ನಮ್ಮ ಎದುರುಗಡೆ ಇರುವಂತದ್ದು ಒಂದು ಹಳೆಯದಾಗಿರುವಂತ ಶಾಸ್ತ್ರ, ಹಳೆಯ ಶಾಸ್ತ್ರ, ಭೂಸಲು ಧರ್ಮ, ಕೇಡಿ ಜಗದ್ಗುರು ಮತ್ತು ಸ್ವಾರ್ಥಶೀಲ ಆಚಾರ್ಯ, ಇವೆಲ್ಲವೂ ಕೂಡ ಅಪಾಯಕಾರಿ. ಒಂದು ಹಳೆಯ ಧರ್ಮ, ಹಳೆಯ ಶಾಸ್ತ್ರ, ಭೂಸಲಾಗಿರುವಂತ ಇವತ್ತಿನ ಕಾಲಕ್ಕೆ ಅಪ್ರಸ್ತುತವಾಗಿರುವಂತ ಒಂದು ಧರ್ಮ, ಕೇಡಿಗಳಾಗುತ್ತಿರುವಂತ ಜಗದ್ಗುರುಗಳು. ಇವತ್ತು ಯಾವ್ಯಾವ ಕಾರಣಕ್ಕೆ ಹೋರಾಟಗಳು ನಡೀತಾವೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಕೇಡಿಗಳಾಗಿರುವಂತ ಜಗದ್ಗುರುಗಳು, ಸ್ವಾರ್ಥಶೀಲನಾಗಿರುವಂತ ಆಚಾರ್ಯ. ಇವತ್ತು ಸಂಬಳಕ್ಕಾಗಿ ಕೆಲಸ ಮಾಡುವುದರ ಕಡೆಗೆ ಬಿಲ್ಲುಗಳ ನಡುವೆ ಕಳೆದೋಗಿರುವಂತ ಮೇಟ್ರ ಸಂಖ್ಯೆ ಜಾಸ್ತಿ. ಅದರ ನಡುವೆ ಇಲ್ಲಿರುವಂತ ವಿದ್ಯಾರ್ಥಿಗಳಲ್ಲಿ ಯಾರ್ಯಾರು ಅವರ ಅಂತರಂಗದಲ್ಲಿ ಇದ್ದಾರೋ ಗೊತ್ತಿಲ್ಲ, ಆ ಚೇತನವನ್ನು ಬಡಿದೆಬ್ಬಿಸಬೇಕಲ್ಲ. ಪ್ರೇಮ್ ಕುಮಾರ್ ಅವರು ಪ್ರಾರಂಭದಲ್ಲಿ ಅದನ್ನೇ ಹೇಳಿದ್ದು, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ. ಅನಿಕೇತನ ಪ್ರಜ್ಞೆಯನ್ನ ಈ ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡಬೇಕಾದರೆ ಸ್ವಲ್ಪ ಇವರೆಲ್ಲರೂ ಕೂಡ ವೇಸ್ಟ್ಗಳು ಚಿಂತನೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಈ ಅನಿಕೇತನ ಪ್ರಜ್ಞೆ ಜಾಗೃತವಾಗಲಿ ಅನ್ನೋ ಕಾರಣಕ್ಕೆ ಓ ನನ್ನ ಚೇತನ ಅನ್ನುವಂತ ಒಂದು ಕವಿತೆಯನ್ನು ಬರೀತಾರೆ. ಮುಂದೆ ನಾವು ಮತ್ತೆ ಇಲ್ಲಿ ಸೇರಿಕೊಳ್ತಾ ಇರ್ತೀವಿ. ಸಿದ್ಧಲಿಂಗಯ್ಯನವರು ಇವತ್ತು ಬರಲಾಗದೇ ಇರುವಂತ ಸ್ಥಿತಿಯಲ್ಲಿ ಪ್ರೇಮ್ ಕುಮಾರ್ ಮಾಡ್ತಾ ಇರುವಂತ ಒಂದು ವಿಶಿಷ್ಟವಾಗಿರುವಂತ ಸಾಧನೆ ಇದು. ಹಂಗಾಗಿ ನಾವು ಜೊತೆಯಲ್ಲಿ ಇರಲೇಬೇಕು ಅನ್ನುವಂತ ಕಾರಣಕ್ಕೆ ಸ್ವಲ್ಪ ಮೈ ಹುಷಾರಿಲ್ಲದೆ ಇರೋನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೂಡ ಬಂದಿದ್ದಾರೆ. ಮತ್ತೆ ಪತ್ರಿಜಿಯವರು ನಮ್ಮ ಒಡನೆ ಇರೋದ್ರಿಂದ ಅವರ ಮಾತುಗಳನ್ನು ಕೇಳಬೇಕಾದಂತ ಅಗತ್ಯ ಇರೋದ್ರಿಂದ ಇಂಥ ಒಂದು ಅಸಾಧ್ಯವಾದದ್ದನ್ನು ಸಾಧಿಸಿ ಕುವೆಂಪು ಅವರ ವಿಚಾರಗಳನ್ನು ನಾಡಿನ ಎಲ್ಲೆಡೆ ಹರಡುವಂತ ಒಂದು ಸಂಕಲ್ಪವನ್ನು ಮಾಡಿ ಯುವಚೇತನಗಳನ್ನು ಎಚ್ಚರಿಸುವಂತ ಕೆಲಸವನ್ನು ಈ ಮೂಲಕ ಮಾಡ್ತಾ ಇರುವಂತ ಡಾಕ್ಟರ್ ಟಿ.ಕೆ. ಪ್ರೇಮ್ ಕುಮಾರ್ ಮತ್ತು ಭಾರತೀಯವರನ್ನ ನಾನು ವಿಶೇಷವಾಗಿ ಅಭಿನಂದಿಸಿ ನನ್ನ ಮಾತುಗಳನ್ನು ವೈಮಂಗಲ ರಾಮೇಗೌಡರು ಈ ಕನ್ನಡದ ನಾಡು ಕಂಡ ಅತ್ಯಂತ ಶ್ರೇಷ್ಠವಾದ ಲೇಖಕರು, ಚಿಂತಕರು ಮತ್ತು ವಿಮರ್ಶಕರು. ಧನ್ಯವಾದಗಳು. ನಮ್ಮ ಹಿರಿಯರು ಒಂಥರ ಸ್ಟ್ರಿಕ್ಟ್ ಆಫೀಸರ್, ಐ ಆಲ್ವೇಸ್ ಕಾಲ್ ಮಹಾಮೂರ್ತಿ ಸ್ಟ್ರಿಕ್ಟ್ ಟೀಚರ್. ಪ್ಲೀಸ್. ಮಹಾಮೂರ್ತಿ ಅವರು ದೊಡ್ಡ ಚಪ್ಪಾಳೆ. ಪ್ರಥಮವಾಗಿ ಗುರುಗಳಿಗೆ ವಂದಿಸ್ತಾ, ಈ ಒಂದು ಪಿರಮಿಡ್ ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಅತ್ಯಂತ ಕೃತಜ್ಞತಾ ಮನೋಭಾವದಿಂದ ನಮಸ್ಕಾರ ಮಾಡ್ತಾ, ಆತ್ಮೀಯರೇ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇದು 30 ವರ್ಷಗಳ ಹಿಂದೆನೆ ಪ್ರಾರಂಭವಾಗಿರುವಂತಹದ್ದು. ಅದಕ್ಕೆ ಕಾರಣಕರ್ತರು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪಾಟೀಲ್. 2006ರಿಂದ ಈ ಒಂದು ಮೂಮೆಂಟ್ ಅಲ್ಲಿ ನಾನು ಕೂಡ ಭಾಗಿಯಾದೆ. ಮೂಲತಃ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ, ಪ್ರೊಫೆಸರ್ ಆಗಿ, ಒಬ್ಬ ಪ್ರಿನ್ಸಿಪಾಲ್ ಆಗಿ ಒಂದು 6 ವರ್ಷಗಳ ಹಿಂದೆ ನಾನು ರಿಟೈರ್ಡ್ ಕೂಡ. ಆ 2006ರಿಂದ ಇದುವರೆಗೂ ಕೂಡ ಈ ಒಂದು ಮೂಮೆಂಟ್ ಅಲ್ಲಿ ಭಾಗಿಯಾಗಿ ಒಂದು ಸಾಧನೆಯನ್ನು ಮಾಡ್ತಾ, ಜೊತೆಯಲ್ಲಿ ಆ ಒಂದು ಸಾಧನೆಯಿಂದ ಬಂದಿರತಕ್ಕಂತಹ ಲಾಭವನ್ನ ಉಳಿದವರಿಗೂ ಕೂಡ ಹಂಚಿಕೊಳ್ತಾ ಮುಂದೆ ಬಂದಿರತಕ್ಕಂಥ ಈ ಮೂಮೆಂಟ್ ನನಗೆ ಇಷ್ಟ ಯಾಕಾಯ್ತು ಅಂತಂದ್ರೆ, ಅತ್ಯಂತವಾಗಿ ಮೂಲಭೂತ 3 ವಿಷಯಗಳನ್ನು ನಮಗೆ ಪ್ರಸ್ತಾವನೆ ಮಾಡಬೇಕು. ಒಂದು, ಪ್ರತಿಯೊಬ್ಬರು ಕೂಡ ಪ್ರಪಂಚದಲ್ಲಿ ಇರ್ತಕ್ಕಂಥ, ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಧ್ಯಾನಿಗಳಾಗಬೇಕು. ಎರಡನೇದು, ಪ್ರತಿಯೊಬ್ಬರು ಕೂಡ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಾಕಾಹಾರಿಗಳಾಗಬೇಕು. ಇನ್ನು ಮೂರನೇದಾಗಿ, ಪ್ರತಿಯೊಬ್ಬರು ಕೂಡ ಧ್ಯಾನದ ಜೊತೆಯಲ್ಲಿ ಈ ಪಿರಮಿಡ್ಗಳ ಶಕ್ತಿಯನ್ನ, ಚೈತನ್ಯವನ್ನ ಬಳಸ್ಕೋಬೇಕು.
ಯಾಕಂದ್ರೆ ನಮ್ಮದು ಒಂದು ಧಾರ್ಮಿಕ ಕುಟುಂಬದಿಂದ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ವಿಚಾರವೂ ಕೂಡ ಬಂತು, ಇದು ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿದೆ ಎಂಬತಕ್ಕಂಥದ್ದು ಕೂಡ ಬರ್ತಾ 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 ಆ ವಿಜ್ಞಾನ ಅಂದರೆ ಕಾರ್ಯ ಕಾರಣ ಸಂಬಂಧವೂ ಕೂಡ ನನಗೆ ಅರ್ಥವಾಗ್ತಾ ಬಂತು. ಇವತ್ತು ಮನುಷ್ಯನಲ್ಲಿ ಇದ್ದಿರಬಹುದಾದ ದ್ವೇಷ ಇರ್ಬೋದು, ಅಸೂಯೆ ಇರ್ಬೋದು, ಅಥವಾ ಗೊಂದಲ ಇರ್ಬೋದು, ಅಥವಾ ಅನಾರೋಗ್ಯ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಕಾರಣ ಬೇರೆ ಯಾರೋ ಅಲ್ಲ, ಅವನ ಯೋಚನೆಗಳೇ, ಅವನ ಚಿಂತನೆಗಳೇ. ಹೀಗಾಗಿ ಇದು ಸ್ಪಷ್ಟವಾಗ್ತಾ ಆಗ್ತಾ ಅದು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನಗೆ ಆ ಜ್ಞಾನ ಸಿಗ್ತಾ ಹೋಯ್ತು, ಉಳಿದವ್ರಿಗೂ ಕೂಡ ಕೊಡ್ತಾ ಹೋಯ್ತು. ಸೊ ಹಾಗಾಗಿ ಇವತ್ತು ಎಲ್ಲ ಕಡೆ ಬೇಕಾಗಿರ್ತಕ್ಕಂಥದ್ದು ನಾವು ಹೇಳ್ಕೋತೀವಿ, ನೆಮ್ಮದಿ, ಶಾಂತಿ, ಆರೋಗ್ಯ ಹುಡುಕೊಂಡು ಹೋಗಬೇಕಾದಿಲ್ಲ. ಉಚಿತವಾದ, ಸರಳವಾದ, ಸುಲಭವಾದ, ಏನೇನೂ ಕಷ್ಟವಿಲ್ಲದ ಈ ಒಂದು ಧ್ಯಾನ ವಿಧಾನವನ್ನ ಬುದ್ಧ ಹೇಳ್ತಕ್ಕಂಥದ್ದು ಆನಾಪಾನ ಸತಿ ಧ್ಯಾನ. ನಿಮ್ಮ ಶ್ವಾಸವನ್ನ ಗಮನಿಸಿದರೆ ಸಾಕು, ಎಲ್ಲವೂ ಕೂಡ ನಮಗೆ ಬೇಡವಾದದ್ದು ಎಲ್ಲವೂ ಕೂಡ ದೂರ ಹೋಗುತ್ತೆ. ನಾವು ಆನಂದವಾಗಿ ಸತ್ಯ ಜೀವನದಲ್ಲಿ ಚೈತನ್ಯಯುತವಾಗಿ ನಾವು ಉಳಿಬಹುದು ಎಂಬತಕ್ಕಂಥ ಇಂಥ ಒಂದು ದಿವ್ಯ ಸಂದೇಶಕ್ಕೆ ಕೈ ಜೋಡಿಸಿರ್ತಕ್ಕಂಥವರು ಡಾಕ್ಟರ್ ಟಿ.ಕೆ. ಪ್ರೇಮ್ಕುಮಾರ್ ಅವರು ಈ ಒಂದು ಪಿರಮಿಡ್ ಅನ್ನ ನಿರ್ಮಾಣ ಮಾಡಿ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲರಿಗೂ ಕೂಡ ಸಹಾಯವಾಗಲಿ, ಅದರಿಂದ ಜ್ಞಾನ ಸಿಗಲಿ, ಮುಕ್ತರಾಗಲಿ ಎಂಬತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಒಂದು ನಿಮಿಷ ಮಾತಾಡಿ. ಡಾಕ್ಟರ್ ಶಂಕರ್ ನಾರಾಯಣ್ ರೆಡ್ಡಿ, he is my father's old child, what do you call, 50-60-year-old that was very young since he has come all the way to see me. ಗುರುಜಿ, ನಾನಿಲ್ಲಿ ಭಾಷಣ ಮಾಡೋದು ಬರಲಿಲ್ಲ ದಯವಿಟ್ಟು. ಆಮೇಲೆ ಕವಿಗಳ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ ವಿಷಯ, ದೀಪಾವಳಿಯನ್ನು ನಾನು ತಿಳ್ಕೊಂಡಿದ್ದೀನಿ. ನನ್ನ ಒಂದು ಸಜೆಷನ್ ಏನಂತಂದರೆ, ಸಿದ್ಧಲಿಂಗಯ್ಯನವರ ಸುಮಂಗಲಲ್ಲಿ ಅವರು ರಾಜಕಾರಣಿಗಳು ಆಗಿದ್ದಾರೆ, ಸಾಹಿತಿಗಳು ಆಗಿದ್ದಾರೆ. ನನ್ನ ಒಂದು ಸಲಹೆ ಏನಂತಂದರೆ, ಈ ಪಿರಮಿಡ್ ಬಗ್ಗೆ ಅದರ ಸತ್ವವೇನು, ಅದರ ಧ್ಯೇಯ ಏನು, ಅದು ನೀವು ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ಏನು ಬರುತ್ತೆ, ಇದರ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಿ ಪ್ರೈಮರಿ ಸ್ಕೂಲಿಂದ ಇವರು ಪಿರಮಿಡ್ ಹಾಕಿ ಅದ್ರ ಬಗ್ಗೆ ಕೆಲವು ಅಂಶಗಳನ್ನು ಹೇಳಿದರೆ ಇದು ಅವರು ಸಾರ್ಥಕ ಆಗ್ತದೆ. ಪಿರಮಿಡ್ ಮಾಡಿದ್ರು. ಥ್ಯಾಂಕ್ ಯು. ನಮ್ಮ ಇವರು ತಂದೆಯವರು ಕೆಂಚಯ್ಯನವರು ಅಂತ 1954-55 ಇಸ್ವಿಯಿಂದ ನಾವು ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ, ಆವಾಗ ಇಂಟರ್ಮೀಡಿಯೇಟ್ ಕಾಲೇಜ್ ಒಂದೇ ಇದ್ದಿದ್ದು ಬೆಂಗಳೂರಲ್ಲಿ. 1955-56 ನಾನು ಇಂಟರ್ಮೀಡಿಯೇಟ್ ಸೇರಿದೆ, ಅವರು ಬಿಕಾಮ್ ಸೇರಿದ್ರು. ನಾವಿಬ್ಬರು ಅಲ್ಲಿಂದ ಸ್ನೇಹಿತರಾದ. ಆಮೇಲೆ ಈಗ ರೀಸೆಂಟ್ ವರ್ಷಗಳಲ್ಲಿ ಕೂಡ ನಮ್ಮ ಅಣ್ಣ ಅವರು ಕಾಂಟ್ರಾಕ್ಟರ್ ಆದರು, ಅವರು ಇಂಜಿನಿಯರ್ ಆಗಿದ್ರು, ಅಪ್ಪ ಪ್ರಾಬ್ಲಮ್. ಸೊ ಅವರ ಶ್ರೀಮತಿ ಅವರು ಪೈಕಮ್ಮನವರು, ಇವರ ಒಂದು ಬಾಂಧವ್ಯ ನಮಗೆ ಅದು 50-60 ವರ್ಷದಿಂದ ಬಾಂಧವ್ಯ. ಒಂದು ಕಿಲೋಮೀಟರ್ ನಾವಿದ್ದೇವೆ, ಪ್ರತಿಯೊಂದು ಫಂಕ್ಷನ್ಗೂ ನಾವು ತಿಳಿಸ್ಕೊಡೋದು. ಕುಮಾರು ಅವರು ನಾವು ಹೇಳೋದಂಗೆ ಈ ಮಟ್ಟಿಗೆ ಬರ್ತಾರೆ ಅಂತ ನಾನೇ ಅಂದ್ಕೊಂಡಿಲ್ಲ. ಅಂದಮೇಲೆ ನಾನು ಹೇಳೋದು ಸ್ವಲ್ಪ ಪಿತ್ತ, ಉಚ್ಚ ಮತ್ತೆ ಏನೋ ಎಡಪಟ್ಟಿಗಳಿತ್ತು. ನಾನು ಒಂಥರ ಈ ಭಗೀರಥ ಪ್ರಜ್ಞೆ, ಒಂಥರ ಏಕಾಂಗಿ ಸಲಗ ಇದ್ದೇನೆ. ಯಾವುದು KGF ಹೇಳ್ತಾರಲ್ಲ, ಹೇಗೆ ಗುಂಪು ಕಟ್ಕೊಂಡು ಹೋಗೋಣ, ನಾವು ಮುದ್ದೆ ಹೋಗೋದು, ಹಾಗೆ ನಾನು ಮುದ್ದೆ ಹೋಗೋದು, ಹಾಗೆ ನಾನು ಅದೇ ಪ್ರೀತಿ ಎಷ್ಟು ಜನ ನೋಡಿ, ಎಷ್ಟು ಜನನೇ ಕಟ್ಸ್ಕೊಂಡಿದ್ದೆ. ಅದು ನಾನು ನನ್ನ ಹೆಸರಲ್ಲಿ ಪ್ರೇಮ್ ಕುಮಾರ್ ಅಂತ ಹೇಳ್ತಾರೆ. ಅವರು ಆಯೋಗಿದ್ದಾರೆ ಮುಂಚೆ ಲೇಖರಲ್ಲಿ ಗ್ರೇಟ್ ಚೋಪ್ರಾ ಅಂತ, ನಾನು ಚೋಪ್ರಾ ವಿಲನ್ ಅಂತ. ಈಗ ನಿಜವಾಗ್ಲೂ ಪ್ರೇಮ್ ಕುಮಾರ್ ಅಂತ ಅವ್ರ ಹೆಸರಿಟ್ಟಲ್ಲ, ನಾನು ಅವರಿಗೆ ರೂಢಿಯಾಗಿದ್ದ. ಸತ್ಯನಾರಾಯಣ ಅವರು ನಮ್ಮ ಅವರೇ ಇಂಟ್ರೊಡ್ಯೂಸ್. ನನ್ನ ಹೆಚ್ಚಿನ ಪರಿಚಯದ ಅವಶ್ಯಕತೆ ಇಲ್ಲ.
ಇವತ್ತು ಬಹಳ ಅತ್ಯಂತ ಉತ್ತಮವಾದ ಒಂದು ಕೆಲಸ ಈ ಪ್ರದೇಶದಲ್ಲಿ ಮದ್ದೂರು ಸುತ್ತಮುತ್ತ ಆಗಿದೆ. ಈ ಬೀಜ ಏನಿದೆ ಇವತ್ತು ಪಿರಮಿಡ್ ಬಂದಿದೆಯಲ್ಲ, ಇದು ಎನರ್ಜಿ ಪಾಯಿಂಟ್. ಎಲ್ಲ ದೇವಾಲಯಗಳು ಕೂಡ ಧ್ಯಾನಾಲಯಗಳಾಗಬೇಕು ಅಂತ ಹೇಳಿ ಪತ್ರಿಜಿಯವರ ಆಶಯ. ಕುವೆಂಪು ಅವರು ಹೇಳಿದ್ರು ಅನಿಕೇತನನ್ನಾಗಬೇಕು, ನಮ್ಮ ಚೇತನವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ. ಎರಡಕ್ಕೂ ಸಂಬಂಧ ಇದೆ. ಎರಡು ಮಾತಿನಲ್ಲೇ ಈ ಸಂಬಂಧವನ್ನ ವಿವರಿಸಿ ಹೇಳ್ಬಿಡ್ತೇನೆ ನಾನು. ನೀವು ಕುಳಿತಿರುವಂಥದ್ದು ಕಡಿಮೆ ಸ್ಥಳ ಅಲ್ಲ, ಇದು ಎನರ್ಜಿ ಪ್ಲೇಸ್. ಈ ಎನರ್ಜಿನ ಹುಡುಕೊಂಡು ನಾವು ನಮ್ಮ ಚೇತನಕ್ಕೆ ಬೇಕಾಗಿರ್ತಕ್ಕಂಥ ಮಾನಸಿಕ ನೆಮ್ಮದಿಯಾಗಲಿ ದೈಹಿಕ ಶಕ್ತಿಗಾಗಲಿ ಈ ಚೈತನ್ಯ ಬೇಕು. ಚೈತನ್ಯ ಇಲ್ಲ ಅಂತಂದ್ರೆ ಚೇತನ ಬದುಕಿರಲ್ಲ. ನಮಗೆ ಬರೀ 3 ಹೊತ್ತು ಊಟ ಮಾತ್ರ ಗೊತ್ತಾಗಿದೆ, ಆದರೆ ನಮ್ಮ ಮನಸ್ಸಿಗೆ ಬೇಕಾದಂಥ ಚೈತನ್ಯ ನಿದ್ರೆಯಲ್ಲಿ ಸಿಗುತ್ತೆ ಅಂತ ಬಹಳ ಜನ ಗೊತ್ತಿಲ್ಲ. ನಿದ್ರೆಯಲ್ಲಿ ಪ್ರಜ್ಞೆ ಇರಲ್ಲ. ಪ್ರಜ್ಞಾಪೂರ್ವಕವಾಗಿ ನಾವು ಈ ಚೇತನವನ್ನ ಪಡ್ಕೊಳ್ಬೇಕು ಅಂದ್ರೆ ಇಂತಹ ಕಟ್ಟಡಗಳಲ್ಲಿ ಕುಳಿತು ನಮ್ಮ ಆಲೋಚನೆಗಳನ್ನ ಇಲ್ವಾಗಿಸ್ಕೊಂಡ್ರೆ ನಿಜಕ್ಕೂ ನಮ್ಮ ಒಳಗಡೆ ಇರ್ತಕ್ಕಂಥ ಸೆಲ್ಫ್ ನಾಲೆಡ್ಜ್ ನಮಗೆ ಅಕ್ಸೆಸ್ ಆಗುತ್ತೆ. ಗಮನಿಸಬೇಕು. ನಾವೆಲ್ಲ ವಿದ್ಯಾವಂತರು ಥಿಯರಿಯನ್ನ ಓದ್ಕೊಂಡು ವಾದವನ್ನ ಮಂಡಿಸ್ತೇವೆ, ಸಾಹಿತಿಗಳು ಅದನ್ನ ಬರೀತಾರೆ. ಆದ್ರೆ ಜನಸಾಮಾನ್ಯರು ಕೂಡ ಆತ್ಮಜ್ಞಾನವನ್ನ ಪಡಿಬೇಕು, ಸ್ವತಃ ತಮ್ಮನ್ನ ತಾವೇ ಅರಿತುಕೊಂಡು ಹೇಳುವಂತ ಕಾನ್ಸೆಪ್ಟ್ ಇದು. ಪಿರಮಿಡ್ ಸ್ಪಿರಿಚುವಲ್ ಮೂವ್ಮೆಂಟ್ ಸೊಸೈಟಿಯ ಮೂಲ ಆಶಯ ಇದು. ಜನಸಾಮಾನ್ಯರು ಕೂಡ ಆತ್ಮಜ್ಞಾನಿಗಳಾಗಬೇಕು ಅನ್ನೋದು. ಅದು ಥಿಯರಿ ಮೂಲಕ ಅಲ್ಲ, ಪ್ರಾಕ್ಟಿಕಲ್ಸ್ ಮೂಲಕ. ಏನು ಪ್ರಾಕ್ಟಿಕಲ್ಸ್ ನ ಮೊದಲನೇ ಹೆಜ್ಜೆ ಧ್ಯಾನ. ಧ್ಯಾನ ಅಂದ್ರೆ ಏನು? ಉಸಿರಿನ ಮೇಲೆ ಗಮನ. ಇದಿಷ್ಟೇ. ಮುಂದಕ್ಕೆ ಅದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಮೊದಲನೇ ಹೆಜ್ಜೆ ಉಸಿರಾಟದ ಮೇಲೆ ಗಮನ ಹರಿಸುವಂತ ಧ್ಯಾನ, ಅಂತಿಮವಾದ್ದು ಆತ್ಮ ಸಾಕ್ಷಾತ್ಕಾರ. ಈ ಪ್ರಯಾಣ ಇದೆಯಲ್ಲ ಮಧ್ಯದಲ್ಲಿ, ಇದರಲ್ಲಿ ಸಾಹಿತ್ಯ, ಕಲೆ, ಸಂಸ್ಕೃತಿ, ಬದುಕು, ಹೋರಾಟ, ಸಾಮಾಜಿಕ ಜೀವನ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಆದ್ರೆ ಎಲ್ಲಕ್ಕೂ ಕೂಡ ಬುದ್ಧಿವಂತಿಕೆ, ಜ್ಞಾನ ಅನ್ನೋದು ಬೇಕು. ಅದನ್ನ ನಾವು ಶಾಲೆಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಪುಸ್ತಕಗಳು ಓದೋದ್ರ ಮೂಲಕ ಲೌಕಿಕ ಜ್ಞಾನವನ್ನ ಪಡಿತೀವಿ. ಕುಳಿತು ಧ್ಯಾನವನ್ನ ಮಾಡೋದ್ರ ಮೂಲಕ ನಮ್ಮ ಸ್ವಂತ ಜ್ಞಾನವನ್ನ ನಾವು ಅಕ್ಸೆಸ್ ಅಂದ್ರೆ ಪಡಿತೇವೆ. ನಾವು ಹಿಂದೆ ಜನ್ಮಾಂತರಗಳಿಂದ ಏನಾಗಿದ್ವಿ, ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಮುಖ್ಯರಲ್ಲ ಅಂತ ಹೇಳಿದ್ರು. ಬಹಳ ಜನಕ್ಕೆ ಅರ್ಥ ಆಗಲ್ಲ, ಕುವೆಂಪು ಅವರು ಯಾಕೆ ಹಿಂಗೆ ಹೇಳಿದ್ರು? ಯಾರೂ ಮುಖ್ಯರಲ್ಲ ಅಂತಂದ್ರೆ ಹೊಸದಾಗಿ ನಾವು ಜೀವನವನ್ನ ಶುರು ಮಾಡಿಲ್ಲ. ಜನ್ಮಾಂತರಗಳಿಂದ ನಾವು ಬುದ್ಧಿವಂತರೆ, ನಾವು ವಿದ್ಯಾವಂತರೆ. ಆದ್ರೆ ಈ ಜನ್ಮದಲ್ಲಿ ವಿಶಿಷ್ಟವಾದ ಒಂದು ಕಾರಣಕ್ಕಾಗಿ, ಪ್ರಕೃತಿ ನಿಯಮಕ್ಕಾಗಿ ಅದು ಮರ್ತೋಗ್ಬಿಟ್ಟಿದ್ದೀವಿ. ಅದನ್ನ ನಾವು ಮತ್ತೆ ನೆನಪು ಮಾಡ್ಕೊಳ್ಬೇಕು. ಅದು ಎಷ್ಟು ಚೆನ್ನಾಗಿ ಕುವೆಂಪು ಅವರು ಹೇಳ್ತಾರೆ ಅಂತಂದ್ರೆ, ಮನುಜ ಮತ ವಿಶ್ವಪಥ ಆಗಬೇಕು. ಮತಗಳಲ್ಲಿ ನಾವು ಜಗಳ ಆಡ್ಕೊಂಡು ಇರಬಾರದು. ಅದು ಯಾವಾಗ ಗೊತ್ತಾಗುತ್ತೆ? ಥಿಯರಿಲಿ ಹೇಳೋದ್ರಲ್ಲ. ನೀವು ಜನಸಾಮಾನ್ಯರು, ನಮ್ಮ ತೈಲೂರು ವೆಂಕಟಕೃಷ್ಣ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ಜನಸಾಮಾನ್ಯರು, ನಮ್ಮ ರೈತರು ದುಡ್ಕೊಂಡು ಬಂದು ಬಹಳ ಶ್ರಮಜೀವಿಗಳು, ಅವರು ಧ್ಯಾನ ಮಾಡಿ ಅಂತ ಹೇಳಿದ್ರೆ ಆಗಲ್ಲ, ಕಷ್ಟ ಆಗುತ್ತೆ ಅಂತ. ಸತ್ಯವಾದ ಮಾತು. ಯಾಕಂದ್ರೆ ಮೊದಲು ಹೊಟ್ಟೆ, ಆಮೇಲೆ ನಾನು ಬದುಕು, ಆಮೇಲೆ ಬದುಕಿಗೆ ಖುಷಿ ಕೊಡ್ತಕ್ಕಂಥ ಸಾಹಿತ್ಯ, ಕಾವ್ಯ, ಅದಾದ್ಮೇಲೆ ಆತ್ಮಜ್ಞಾನ. ಇದು ಹೈರಾರ್ಕಿ. ಆದ್ರೆ ಆ ಹೈರಾರ್ಕಿನ ದಯವಿಟ್ಟು ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ ಸ್ವಾಮಿ. ಮೊದಲು ಆತ್ಮಜ್ಞಾನ ತಗೊಳ್ಳಿ, ನೀವು ಬಾಕಿದೆಲ್ಲ ಸುಲಭ ಹೋಗುತ್ತೆ ಅಂತ ಹೇಳಿ ಬುದ್ಧನೂ ಕೂಡ ಹೇಳಿದ್ರು. ದಯಮಾಡಿ ನೀವು ಇದು ಬಿಟ್ಟು ಬಿಡಿ, ಅದು ಬಿಟ್ಟು ಬಿಡಿ, ಹೀಗೆ ಮಾಡಿ, ಹಾಗೆ ಮಾಡಿ ಅನ್ನೋದು ಯಾರೂ ಹೇಳೋದು ಬೇಡ. ದಯವಿಟ್ಟು ಕುಳಿತುಕೊಂಡು, ನೀವೆಲ್ಲರೂ ಬುದ್ಧಿವಂತರು, ಎಲ್ಲರೂ ಆತ್ಮಜ್ಞಾನಿಗಳೇ, ಕುಳಿತುಕೊಳ್ಳಿ, ನಿಮ್ಮನ್ನು ನೀವು ಅರಿತುಕೊಳ್ಳಿ. ಅದಕ್ಕೆ ಇಂಥ ಒಂದು ಒಳ್ಳೆ ಜಾಗ, ನಮ್ಮ ಆಲೋಚನೆಗಳನ್ನ ತಗ್ಸೋದಿಕ್ಕೆ ಇಂಥದ್ದೊಂದು ಜಾಗ ಇದೆ. ಇಂಥದನ್ನ ನೀವು ದಯವಿಟ್ಟು ಬಳಸ್ಕೊಳ್ಳಿ. ಇಂಥದನ್ನ ಎಲ್ಲ ಕಡೆ ಪ್ರಚಾರ ಮಾಡಿ, ಎಲ್ಲ ಕಡೆ ಸಮುದಾಯ ಜನ ಬಂದು ಇಲ್ಲಿ ಕುಳಿತುಕೋಬೇಕು, ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕು, ದಾರಿಯಲ್ಲಿ ಹೋಗ್ಬೇಕು ಅಂತ ಅನ್ನೋದೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಹಳ್ಳಿನಲ್ಲಿ ಇಂಥದ್ದೊಂದು ಸಮುದಾಯ ಭವನಗಳು, ಕಟ್ಟಡಗಳಾಗಬೇಕು, ಪಿರಮಿಡ್ಗಳಾಗಬೇಕು. ಪಿರಮಿಡ್ ಅಂದ್ರೆ ಸಾಮಾನ್ಯವಾದ ಕಟ್ಟಡ ಅಲ್ಲ, ಇದು ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಎನರ್ಜಿ ಪಾಯಿಂಟ್. ಇಂಥದ್ದು ಎಲ್ಲ ಕಡೆ ಬಂದ್ರೆ ಹೊರಗಡೆ ಇರ್ತಕ್ಕಂಥ ಎನರ್ಜಿ ನಮಗೆ ಒಂದು ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಕಟ್ಟಡ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮುಂದಿನ ದಿನಗಳನ್ನು ನಾವು ಮಾತಾಡೋಣ. ನಾವು ಈ ಜಾಗದಲ್ಲಿ ಸತ್ಸಂಗಗಳನ್ನು ಮಾಡೋಣ. ಇವತ್ತು ಉದ್ಘಾಟನೆ ಆಗಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರೇಮ್ ಕುಮಾರ್ ದಂಪತಿಗಳಿಗೆ ವಿಶೇಷವಾದ ಧನ್ಯವಾದಗಳು. ಸ್ನೇಹಿತರೆ, ಇಷ್ಟು ಹೊತ್ತು ಈ ಪಿರಮಿಡ್ ಉದ್ಘಾಟನೆಯನ್ನ ಎಲ್ಲರೂ ಬರೆಸುತ್ತಾ ಕೊನೆಗೆ ನಾನು ಕವಿಗಳು, ನಮ್ಮೆಲ್ಲರ ಸಾಕ್ಷಿ ಪ್ರಜ್ಞೆಯಾದ ಸಿದ್ಧಿಗೆಯರು ಮಾತಾಡೋದು ಕೂತ್ಕೊಂಡೇ ಮಾತಾಡಿ.
ಬೈಕ್ ಬೈಕ್ ನೋಡಿ ನಿಮ್ಮ ಹತ್ರ ಒಂದು ವಿಶಿಷ್ಟ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬ್ರಹ್ಮಶ್ರೀ ಪತ್ರಿಜಿಯವರೇ ಮತ್ತು ಈ ಸಮಾರಂಭದ ರೂವಾರಿ ಆಧ್ಯಾತ್ಮ ಜೀವಿ ಜನ್ ಮಾಸ್ಟರ್ ಹೆಸರು ಪಡೆದಿರ್ತಕ್ಕಂಥ ಕೆ ವೇಣುಕುಮಾರ್ ಅವರೇ ಮತ್ತು ಹಿರಿಯ ವಿದ್ವಾಂಸರು ಲೇಖಕರು ವೇಣುಕುಮಾರ್ ಅವರ ಮಾರ್ಗದರ್ಶಕರಾದ ಸನ್ಮಾನ್ಯ ತೈಲೂರು ವೆಂಕಟಕೃಷ್ಣ ಅವರೇ ಹಾಗೂ ಈಗ ತಾನೇ ಮಾತಾಡುವಂಥ ಕರ್ನಾಟಕದ ಶ್ರೇಷ್ಠ ವಾಗ್ಮಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಬೈರಮಂಗಲ ರಾಮೇಗೌಡ ಅವರು ಮತ್ತು ಈಗ ತಾನೇ ಸೂಕ್ಷ್ಮ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಂಥ ಉನ್ನತ ಪ್ರಾಂಶುಪಾಲರಾದ ವರಾಹಮೂರ್ತಿಯವರು ಹಾಗೂ ಕಂಪ್ಯೂಟರ್ ತಜ್ಞರು ನನ್ನ ಆತ್ಮೀಯ ಮಿತ್ರರಾದಂಥ ಸತ್ಯನಾರಾಯಣ ಹಾಗೂ ಈ ನಿಡುಗಟ್ಟೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಆತ್ಮೀಯರಾದ ಮಹೇಶ್ ಅವರು, ಭಾರತೀಯ ಮೇಡಮ್ ಅವರು, ವೇಣುಕುಮಾರ್ ಅವರ ಮಾತೃಶ್ರೀಗಳಿದ್ದಾರೆ, ರೆಡ್ಡಿಯವರು ಹಿರಿಯರಾದ ರೆಡ್ಡಿಯವರಿದ್ದಾರೆ, ನಮ್ಮ ದಾದಾಪಿಯವರು ಉಮೇಶ್ ನಮ್ಮ ಮಿತ್ರರಿದ್ದಾರೆ, ಅನೇಕ ಆತ್ಮೀಯರು ಇದ್ದಾರೆ. ತುಂಬ ಸಂತೋಷ. ನನಗೆ ಒಂದು ವಿಶೇಷ ಏನಂದರೆ ನಮ್ಮ ರಾಮೇಗೌಡರು ಹೇಳೋದಕ್ಕೆ ವೇಣುಕುಮಾರ್ ಅವರು ಅಸಂಭವವನ್ನು ಸಂಭವ ಮಾಡಿದ್ದಾರೆ ಅನ್ನೋದು ಬಹಳ ಸಂತೋಷ. ಇದರ ಪ್ರಯೋಜನವನ್ನು ನಾವೆಲ್ಲ ಪಡ್ಕೋಬೇಕು. ನಮ್ಮ ವರಾಹಮೂರ್ತಿಗಳು ಮತ್ತು ಸತ್ಯನಾರಾಯಣ ಅವರು ಹೇಳದಂತೆ ನಾವು ಇದರ ಪ್ರಯೋಜನ ಪಡ್ಕೋಬೇಕು. ಧ್ಯಾನ ಕೇಂದ್ರವಾಗಿ ಬೆಳೆಯುತ್ತಿರುವ ಈ ಸಂಸ್ಥೆಯನ್ನು ಇನ್ನೂ ಉತ್ತರೋತ್ತರವಾಗಿ ಬೆಳೆಸಬೇಕು. ಅದರಲ್ಲೂ ಪತ್ರಿಜಿಯವರು ಬ್ರಹ್ಮಶ್ರೀ ಪತ್ರಿಜಿಯವರು ಬದಲು ಆಶೀರ್ವಾದ ಮಾಡಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಎಂದರೆ ಇದು ತುಂಬ ಚೆನ್ನಾಗಿ ಬೆಳೀತಿದೆ ಅಂತಕ್ಕಂಥ ವಿಶ್ವಾಸ. ಪತ್ರಿಜಿಯವರು ನೋಡಿದಾಗಲೇ ಏನೋ ಒಂದು ವಿಶೇಷವಾದ ಭಾವನೆ ಬರ್ತದೆ. ಒಬ್ಬ ಗುರುಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಗುರುಗಳಿಗೆ ನಾವು ನಮಸ್ಕಾರ ಮಾಡಬೇಕು ಅನ್ನೋ ಭಾವನೆ ಎಲ್ಲರನ್ನೂ ನೋಡಿದಾಗ ಬರೋದಿಲ್ಲ. ಪತ್ರಿಜಿಯವರು ನೋಡಿದಾಗ ಎಂಥವ್ರಿಗೂ ಆ ಭಾವನೆ ಬರ್ತದೆ. ಅದೊಂದು ವಿಶೇಷ. ಪತ್ರಿಜಿಯವರು ಇಲ್ಲಿಗೆ ಬಂದದ್ದು ಉದ್ಘಾಟನೆ ಮಾಡಿದ್ದನ್ನು ನನಗೆ ಏನು ಅನ್ನಿಸ್ತದೆ ಅಂದರೆ, ಮಹಾಕವಿ ಕುವೆಂಪು ಅವರ ಮನೆಗೆ ಆಚಾರ್ಯ ವಿನೋಬಾ ಭಾವೆಯವರು ಭೇಟಿ ಕೊಟ್ಟು ರಾಮಾಯಣ ದರ್ಶನಂ ಕಾವ್ಯವನ್ನು ಓದಿಸಿ ಹೋದ್ರಲ್ಲ, ಅದೇ ಥರ ಇವತ್ತು ಕುವೆಂಪು ಪಿರಮಿಡ್ಗೆ ಪತ್ರಿಕೆಯವರು ಆಚಾರ್ಯ ವಿನೋಬಾ ಭಾವೆ ಅಂತ ಬಂದಿದ್ದಾರೆ ಅಂತ ನನಗೆ ಭಾವನೆ ಬರ್ತದೆ. ಅಂತ ಪವಿತ್ರ ಮೂರ್ತಿ ಬ್ರಹ್ಮಶ್ರೀ ಪತ್ರಿಜಿಯವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ಅವರ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ, ತುಂಬ ಸಂತೋಷ. ಮತ್ತು ಕುವೆಂಪು ಮಹಾಕವಿ ಕುವೆಂಪು ಅವರ ಫೋಟೋ ಇಲ್ಲಿದೆ, ತಂದೆಯವರ ಫೋಟೋ ಇಲ್ಲಿದೆ, ತಾಯಿಯವರು ಬದುಕುತ್ತಿದ್ದಾರೆ, ರೆಡ್ಡಿಯವರು ಅವರ ತಂದೆಯವರ ಸ್ನೇಹಿತರಿದ್ದಾರೆ. ತುಂಬ ಸಂತೋಷ. ಮತ್ತು ತೈಲೂರು ವೆಂಕಟಕೃಷ್ಣ ಅವರು ದೊಡ್ಡ ವಿದ್ವಾಂಸರು. ಅವರು ಮಂಡ್ಯ ಜಿಲ್ಲೆಯ ದೇವಾಲಯಗಳ ವಾಸ್ತುಶಿಲ್ಪದ ಬಗ್ಗೆ ಅಪರೂಪದ ಕೃತಿಯನ್ನು ಅವರು ಸಂಶೋಧನೆ ಮಾಡಿ ಬರ್ತಿದ್ದಾರೆ. ಅದನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪಠಿತ ಮಾಡಿದೆ. ಮತ್ತು ಅವರು ಇತ್ತೀಚೆಗೆ ಕರ್ನಾಟಕದ ಕೆರೆಕಟ್ಟೆಗಳು ಅನ್ನೋ ಪುಸ್ತಕವನ್ನು ಬರೆದು ಪಾರಂಪರಿಕ ಕೆರೆಕಟ್ಟೆಗಳನ್ನು ಬರೆದು ಉತ್ತಮ ಸಂಶೋಧನೆ ಮಾಡಿ ಬರ್ತಿದ್ದಾರೆ. ಯಾಕಂದ್ರೆ ವಿದ್ವಾಂಸರು ಈ ಸಂಸ್ಥೆಗೆ ಮಾರ್ಗದರ್ಶಕರಾಗಿದ್ದಾರೆ ಅನ್ನೋದು ಭಾಳ ಸಂತೋಷ. ಅವರು ತೈಲೂರು ವೆಂಕಟಕೃಷ್ಣ ಅವರು ಹೇಳಿದ್ರು ಭಾಷಣ ಮಾಡುವಾಗ, ಈ ಪ್ರೇಮ್ ಕುಮಾರ್ ಅವರು ಒಂದು ರೀತಿ ನಿಯಂತ್ರಣಕ್ಕೆ ಸಿಗ್ತಾ ಇರಲಿಲ್ಲ. ವಿದ್ಯಾರ್ಥಿ ಆಗಿದ್ದಾಗ, ಹುಡುಗನಾಗಿದ್ದಾಗ ಸ್ಕೂಲ್ಗೂ ಹೋಗ್ತಿರಲಿಲ್ಲ ಸರಿಯಾಗಿ, ನಾನೇ ಓಡಿಸಿಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದ್ರು. ಅದು ನಿಜನೇ. ಅವರು ತಿದ್ದಿದ್ದಾರೆ. ತೈಲೂರವರು ಅನೇಕರು ತಿದ್ದಿದ್ದಾರೆ. ಮೊದಲು ಪ್ರೇಮ್ ಕುಮಾರ್ ಅವರನ್ನೇ ಚೆನ್ನಾಗಿ ತರಬೇತಿ ತಿದ್ದಿದ್ದಾರೆ. ಓಡಿಸ್ಕೊಂಡು ಹೋಗ್ತಾ ಇದ್ರು ಅನ್ನೋದು ಅರ್ಥ ಇದೆ. ಅದರಲ್ಲಿ ಇವತ್ತೇನಾಗಿದೆ, ಪ್ರೇಮ್ ಕುಮಾರ್ ನಮ್ಮನ್ನೆಲ್ಲ ಓಡಿಸ್ಕೊಂಡು
ಧ್ಯಾನದ ಕಡೆ ಎಳಿಬೇಕು, ಈ ಪಿರಮಿಡ್ ಕಡೆ ಎಳಿಬೇಕು ಅಂತ ನಾವು ಓಡ್ತಾ ಇದ್ದೀವಿ ಕೂಡ. ನಮ್ಮ ಪ್ರೇಮ್ ಕುಮಾರ್ ಅವರು ನಾವು ಎಲ್ಲೆಲ್ಲೋ ಓಡ್ತಾ ಇದ್ದೀವಿ, ಅವರು ಓಡಿಸ್ಕೊಂಡ್ಬಂದು ಹಿಡಿದು ನಮ್ಮನ್ನು ಇಲ್ಲೆಲ್ಲ ಕರ್ಕೊಂಡಿದ್ದಾರೆ. ಮತ್ತು ಅವರಿಗೆ ಸೂಕ್ತ ಪ್ರೇರಣೆಯಾಗಿ ಸಹಕಾರ ಕೊಟ್ಟ ಪ್ರೇಮ್ ಕುಮಾರ್ ಅವರ ಬೆಳವಣಿಗೆಗೆ ಭಾರತಿ ಮೇಡಮ್ ಅವರು ಪೂರ್ಣ ಕಾರಣರಾಗಿದ್ದಾರೆ. ಅವರು ಭಾರತಿ ಮೇಡಮ್ ಅವರ ಸಹಕಾರ ಇಲ್ಲದೆ ಇದ್ದರೆ ಇಷ್ಟೆಲ್ಲ ಆಗ್ತಿದ್ದೋ ಇಲ್ಲೋ ಗೊತ್ತಿಲ್ಲ. ಕನಕಪುರದ ಪಿರಮಿಡ್ಡನ್ನು ನೋಡಿದಾಗ ಭಾರತಿ ಮೇಡಮ್ ಅವರು ಮತ್ತು ಪ್ರೇಮ್ ಕುಮಾರ್ ಅವರ ಶ್ರಮ ಗೊತ್ತಾಗ್ತದೆ. ಅದಕ್ಕೆ ಪತ್ರಿಜಿಯವರು, ಸ್ವಾಮೀಜಿ ಪತ್ರಿಜಿಯವರ ಆಶೀರ್ವಾದ ಇದ್ದು ಅವರು ಏನು ಆಶೀರ್ವಾದ ಮಾಡಿದ್ದಾರೆ, ಆಶಯಗಳು ಗೊತ್ತಿದ್ದಾರೆ, ಸಾಕಾರಗೊಳಿಸಿದ್ದಾರೆ. ಒಂದೊಂದ್ಸಲ ಏನಾಗ್ತದೆ, ಪತಿಗೆ ಅನುಕೂಲವಾದ ಪತ್ನಿ ಇಲ್ಲದೆ ಇದ್ದರೆ ಆ ಪತಿ ನಮ್ಮ ಕಡೆ ಜಾಗಟೇನೋ ಭವನಾಸಿನೋ ಇಟ್ಕೊಂಡು ಊರು ಸಿಕ್ಕಂತೆ ದಾಸೈನೋ ಡೆವಲಪ್ ಮಾಡಿ ಈ ಸಿಗ್ಲಿಕ್ಕೆ ಉಟ್ಕೊಂಡು ಬರ್ತಾರೆ. ನಮಗೆ ಈ ಚಿಂಚನಗಿರಿಗೋ ತಿರುಪತಿಗೋ ಹೋಗೋ ಪರಿಸ್ಥಿತಿ ಇರ್ತದೆ. ಆದರೆ ಇವು ಭಾರತಿ ಮೇಡಮು ಅಷ್ಟೇ ಬಿದ್ದಿಲ್ಲ. ಇವರು ಭಾಳ ಚೆನ್ನಾಗಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಅವರನ್ನು ಇವತ್ತು ಬೆಳೆಯುವಂತೆ ಮಾಡಿ ಎಲ್ಲರಿಗೂ ಗುರುವಾಗುವ ಒಂದು ಶಕ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಭಾರತಿ ಮೇಡಮ್ ಅವರ ಶ್ರಮ ಕೂಡ ಈ ಯಶಸ್ಸಿನಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಇಷ್ಟಪಡ್ತೇವೆ. ನಮ್ಮ ಸ್ನೇಹಿತರು ಇನ್ನೊಂದು ಹೇಳಿದ್ರು, ನಾವು ರೆಡ್ಡಿಯವರು ಕೂಡ ಇದೇ ಹೇಳಿದ್ರು, ಧ್ಯಾನ ಕೇಂದ್ರ ಆಗಬೇಕು. ಇದು ಪೂಜಾ ಕೇಂದ್ರವೂ ಅಲ್ಲ, ಇದು ಗಂಟೆ ಬಾರಿಸುವ ಆರತಿ ಕೊಡ್ತಕ್ಕಂಥ ಕೇಂದ್ರವೂ ಅಲ್ಲ. ನನಗೆ ದೇವಸ್ಥಾನದಲ್ಲಿ ಯಾರೋ ಒಬ್ಬರು ಹೇಳಿದ ಮಾತನಾಡುವಾಯಿತು, ಮಂಗಳಾರತಿ ತಗೊಳ್ಳಿ ಅಂದರೆ ಪಾಪ ಆ ಎದುರು ನಿಂತಿದ್ದ ವ್ಯಕ್ತಿ ಮಂಗಳಾರತಿ ಮನೆಯಲ್ಲೇ ಆಗಿದೆ, ಪ್ರಸಾದ ಅಂದರೆ ಇಲ್ಲಿ ಮಂಗಳಾರತಿ ಪ್ರಸಾದ ಕೊಡೋದ್ಕಿಂತ ಧ್ಯಾನ ಮುಖ್ಯ. ದೇವಸ್ಥಾನಗಳಲ್ಲಿ ನಮಗೇನೋ ಅಂಥ ವಿಶೇಷವಾದ ನಂಬಿಕೆ ಇರಬೇಕು, ದೇವರಲ್ಲಿ ನಂಬಿಕೆ ಇರಬೇಕು. ದೇವಸ್ಥಾನಗಳಲ್ಲಿ ನಂಬಿಕೆ ಇರಲಿಲ್ಲ ಕೋಯಿಸೋರಿಗೆ. ಅವರು ದೇವರು ಸರಿ, ದೇಗುಲ ಸೆರೆಮನೆ, ದೇವರು ಸರಿಯಾಡು, ಕಾವಲು ಪೂಜಾರಿ ಅಂತ ಹೇಳಿ. ದೇಗುಲಗಳೆಲ್ಲ ಒಂಥರ ಜೈಲುಗಳು. ಆ ಜೈಲಿನ ಕೈದಿ ಯಾರು ಅಂದರೆ ಪಾಪ ದೇವರೇ. ಅವ್ರು ಕಾಯ್ತಾ ಇರೋ ಪೊಲೀಸ್ ಯಾರು ಅಂದ್ರೆ ಪೂಜಾರಿ. ಅದನ್ನು ಅವರು ಭಾಳ ಚೆನ್ನಾಗಿ ಹೇಳಿದ್ರು ಕೂರಿಸೋದು. ನಾನು ಕರ್ನಾಟಕದ ಒಂದು ಪ್ರಸಿದ್ಧ ದೇವಾಲಯದ ಪ್ರಸಂಗ ಹೇಳ್ತೀನಿ, ಬೇಜಾರು ಪಟ್ಕೋಬಾರ್ದು. ಅಲ್ಲಿ ಒಂದು ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು, ಪೂಜಾರಿಗಳು ಜಾಸ್ತಿ ಇದ್ದರು, ಅರ್ಚಕರು. ಆ ಮಗು ಅಳ್ತಾ ಇತ್ತು. ಪೂಜಾರಿಗಳು ಹೇಳಿದ್ರು ಆ ತಾಯಿಗೆ, ಮಗುನ ಹೊರಗಡೆ ಕರ್ಕೊಂಡು ಹೋಗಮ್ಮ, ಮಗುವಿಗೂ ದರ್ಶನ ಆಗಲಿ ಒಳ್ಳೇದಾಗಲಿ ಅಂತ ತಾಯಿ ಆಸೆ. ಅವಳು ಹಂಗೆ ನಿಂತಿತ್ತು. ಇವ್ರಿಗೆ ಜಗಳ ಆಗೋಯ್ತಾರೆ, ಈ ಮಗು ಕಡೆಯವ್ರಿಗೂ ಅರ್ಚಕರಿಗೂ ಜಗಳ ಆಗೋಯ್ತು. ಯಾಕಂದ್ರೆ ಮಗು ಅಳ್ತಿದ್ದಾರ, ಗಲಾಟೆ ಮಾಡ್ತಿದ್ದಾರ. ಈ ಮಗುನ ಹೊರಗಡೆ ಕರ್ಕೊಂಡು ಹೋಗುವಂತ ಅವರು ಇಲ್ಲ ಇರಲಿ ಸ್ವಲ್ಪ ಹೊತ್ತು ಅಂತ. ಆದರೆ ಯಮ್ಮನ ಕಡೆ ಒಂದಷ್ಟು ಜನ ಇದ್ರು, ಗುಂಪಾಗಿ ಬಂದಿದ್ದರು ದೇವಸ್ಥಾನಕ್ಕೆ. ಆದ್ರೆ ಅದೇನಾಯ್ತು, ಜಗಳದ ಮಟ್ಟಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಒಂದು 5 ಕಿಲೋಮೀಟರ್ ಹೋಗಿದ್ದಾರೆ ಯಾರು ಈ ಭಕ್ತರು ಪೂಜೆ ಮಾಡಿಸ್ಕೊಂಡು. 5 ಕಿಲೋಮೀಟರ್ ಹೋದರೆ ಆ ಪೂಜಾರಿಗಳು ಗಾಡಿ ಮಾಡಿಕೊಂಡು, ವ್ಯಾನ್ಗಳು ಮಾಡಿಕೊಂಡು ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ 5 ಕಿಲೋಮೀಟರ್ ನಂತರ ಒಂದು ರಣರಂಗ ಯುದ್ಧ. ಪೂಜಾರಿಗಳಿಗೂ ಅರ್ಚಕರಿಗೂ ಹೊಡೆದಾಟ, ಸಾರಿ ಪೂಜಾರಿಗಳಿಗೂ ಈ ಭಕ್ತರಿಗೂ ಹೊಡೆದಾಟ. ಪೇಪರ್ನಲ್ಲಿ ಎಲ್ಲ ಪೇಪರ್ಗಳು ಬಂತು, ಅರ್ಚಕರು ಮತ್ತು ಭಕ್ತರ ನಡುವೆ ಘರ್ಷಣೆ ಅಂತ ಬಂತು. ಆದರೆ ಒಂದೊಂದು ಪೇಪರ್ನಲ್ಲಿ ಒಂದೊಂದು ಥರ ಆಗ್ತದೆ ಈ ಸುದ್ದಿನ. ನಾನು ಈಗ ಒಂದು ಪೇಪರ್ ನೋಡಿದೆ, ಇನ್ನೊಂದು ಪೇಪರ್ ನೋಡಿದೆ, ಇನ್ನೊಂದು ಥರ ಇದೆ ಈ ಸುದ್ದಿ ಟೈಟ್ಲು. ಇನ್ನೊಂದು ಪೇಪರ್ ಇನ್ನೊಂದು ಥರ ಟೈಟ್ಲ್ ಇದೆ. ಇದ್ಯಾಕೆ ವ್ಯತ್ಯಾಸ ಆಗ್ತಲ್ಲ ಟೈಟ್ಲ್ಗಳು ಅಂದರೆ, ಯಾರು ಅರ್ಚಕರ ಬಗ್ಗೆ ಭಕ್ತಿ ಭಾವನೆ ಇಟ್ಕೊಂಡಿದ್ದಾರೋ ಆ ಪತ್ರಕರ್ತರು ಒಂಥರ ಬರ್ತಿದ್ರು ಈ ವಿಷಯ. ಯಾರು ಭಕ್ತರ ಬಗ್ಗೆ ಸಹಾನುಭೂತಿ ಇಟ್ಕೊಂಡಿದ್ರು ಆ ಪತ್ರಕರ್ತರು ಇನ್ನೊಂದು ಥರ ಬರುತ್ತೆ. ಭಕ್ತರ ಬಗ್ಗೆ ಸಹಾನುಭೂತಿ ಇಟ್ಕೊಂಡಿದ್ದವ್ರು ಏನು ಮಾಡಿದ್ರು, ಅರ್ಚಕರಿಂದ ಭಕ್ತರಿಗೆ ಪ್ರಸಾದ ಅಂತ ಬರೋದು. ಅಂದ್ರೆ ಲೇಟ್ ಆಗ್ತದೆ. ಅರ್ಚಕರಿಂದ ಭಕ್ತರಿಗೆ ಪ್ರಸಾದ ಅಂದ್ರೆ ಭಕ್ತರು ಹೇಳ್ತಿದ್ರು ಅಂತ ಭಕ್ತರ ಬಗ್ಗೆ ಸಹಾನುಭೂತಿ ಇಟ್ಕೊಂಡು ಬರೋದು ಈ ಪೇಪರ್. ಇನ್ನೊಂದು ಪೇಪರ್ನವ್ರು ಏನು ಬರ್ತಾರೆ ಗೊತ್ತೇ, ಭಕ್ತರಿಂದ ಅರ್ಚಕರಿಗೆ ತನ್ಬಂದೇಟು ಅಂದ್ರೆ ಪತ್ರಕರ್ತರ ಮನೋಧರ್ಮದಲ್ಲೇ ಏನೋ ಇರ್ತದೆ. ಯಾರ್ದೋ ಪರವಾಗಿ ಒಂದು ಸ್ಟ್ಯಾಂಡ್ ತಗೊಂಡ್ತಾರೆ, ಅರ್ಚಕರ ಪರವಾದ ಸ್ಟ್ಯಾಂಡ್ ತಗೊಂಡವರು ಅರ್ಚಕರಿಗೆ ಏಟ್ ಬಿತ್ತು ಅಂತ ಬರ್ತದೆ.
ಭಕ್ತರ ಪರವಾಗಿ ಸ್ಟ್ಯಾಂಡ್ ಕಾಣ್ತಾರೆ, ಭಕ್ತರಿಗೆ ಹೇಳ್ಬಿಟ್ಟು ತಪ್ಪು. ಅಂದರೆ ಈ ದೇವಸ್ಥಾನಗಳು ಕೂಡ ಗಲಾಟೆ. ಈಗ ನಾವು ಶಿವಮೊಗ್ಗದ ಒಂದು ದೇವಸ್ಥಾನದಲ್ಲಿ ಹೊಡೆದಾಟನೇ ಆಗಿದ್ದನ್ನು ಎಲ್ಲ ಟಿ ವಿಯಲ್ಲೂ ನೋಡಿದ್ದೇವೆ. ಕಿಚ್ಚಾಟ, ಕೂಗಾಟ, ಪೂಜಾರಿಗಳ ಹೊಡೆದಾಟ. ಅಂದರೆ ದೇವರಿಗಿಂತ ಮುಖ್ಯವಾಗಿ ಗಲಾಟೆನೇ ಜಾಸ್ತಿ. ಅದಕ್ಕೆ ಇದನ್ನು ಧ್ಯಾನ ಕೇಂದ್ರ ಅಂತ ಏನು ಮಾಡಿದ್ದೀವಿ, ನಿಜವಾಗ್ಲೂ ಇಲ್ಲಿ ಯಾವುದೇ ಗಲಾಟೆ ಆಗಿಲ್ಲ, ಯಾವುದೇ ಭಕ್ತರ ಮತ್ತು ಅರ್ಚಕರ ನಡುವೆ ಹೊಡೆದಾಟ ಇಲ್ಲಂತೂ ಆಗಕ್ಕೆ ಸಾಧ್ಯ ಇಲ್ಲ. ಏನಿದ್ರು ಧ್ಯಾನ, ಮಾತಿದ್ದರೆ ತಾನೇ ಗಲಾಟೆ. ಮಾತೇ ಇರುವಲ್ಲ, ಬರ್ತಾರೆ ಧ್ಯಾನ ಮಾಡ್ಕೊಂಡು ಹೋಗ್ತಾರೆ. ಅದು ಬಹಳ ಒಳ್ಳೆಯ ಕೆಲಸ. ಕರ್ನಾಟಕದಲ್ಲಿ ಒಂದು ಪೂರ್ವವಾದ ಹೊಸ ಬಗೆಯ ಈ ಮಂಡ್ಯ ಜಿಲ್ಲೆಯಲ್ಲೇ ವಿಶಿಷ್ಟವಾದ ಒಂದು ಧ್ಯಾನ ಕೇಂದ್ರವನ್ನು ನಮ್ಮ ಪ್ರೇಮ್ ಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ. ಅದು ಪತ್ರಿಜಿಯವರ ವಿಮರ್ಶೆಗಳು ಅವ್ರು ಬಂದದ್ದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಅವರ ಆಶೀರ್ವಾದ, ಅವರ ಕಾರುಣ್ಯ ನಮ್ಮ ಮೇಲೆಲ್ಲ ಇರಲಿ. ಪತ್ರಿಜಿಯವ್ರ ಬಗ್ಗೆ ಪ್ರೇಮ್ ಕುಮಾರ್ ಅವರು ಭಾಳ ಹೇಳಿದ್ರು ನನಗೆ. ಭಾಳ ದೊಡ್ಡ ವ್ಯಕ್ತಿಗಳು, ನಾವೆಲ್ಲ ಅವರು ಶಿಷ್ಯರು ಅಂತ ಹೇಳಿದ್ರು. ಅಂತ ಮಹಾನ್ ಗುರುಗಳು ಈ ದರ್ಶನವನ್ನು ಇವತ್ತು ನಮಗೆಲ್ಲ ಪ್ರೇಮ್ ಕುಮಾರ್ ಅವರು ಮಾಡಿಸಿದ್ದಾರೆ. ಆ ಪತ್ರಿಜಿ ಗುರುಗಳಿಗೆ ನಾನು ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಧ್ಯಾನದ ಜೊತೆಗೆ ಕುವೆಂಪು ವಿಚಾರಗಳ ಅನುಷ್ಠಾನ ಕೂಡ ಆಗಬೇಕು. ನಮ್ಮ ಸಮಾಜ ಮುಖ್ಯವಾಗಿ ಮೌಢ್ಯ ಮುಕ್ತವಾಗಬೇಕು. ನಮ್ಮ ಸಮಾಜ ವರ್ಗರಹಿತ, ವರ್ಣರಹಿತ ಸಮಾಜವಾಗಿ ಪರಿವರ್ತನೆ ಆಗಬೇಕು. ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಅದರಲ್ಲೂ ಈ ಜ್ಯೋತಿಷ್ಯ ಕೇಳೋದು, ಈ ಅರ್ಚಕರ ದುಡ್ಡಿನ ಆಸೆಗೆ ಬಲಿಯಾಗಿ ಸಾವಿರಾರು ರೂಪಾಯಿ ಕಳ್ಕೊಳ್ಳೋದು, ಅದೇ ಒಂದು ಗುಂಪಿದೆ. ಎದುರಿಸೋದು, ಏನೇನೋ ಮಾಡಿಸೋದು, ಅದರಿಂದ ಹಣ ವಸೂಲಿ ಮಾಡಿ ಭಕ್ತರನ್ನ, ಸಾಮಾನ್ಯರನ್ನ, ಭಯಗೊಂಡವರನ್ನ ಪಾಪರ್ ಮಾಡೋ ಒಂದು ಸಂಪ್ರದಾಯ ಈ ಸಮಾಜದಲ್ಲಿ ಬಂದ್ಬಿಟ್ಟಿದೆ. ಕುವೆಂಪು ಇದರ ವಿರುದ್ಧವಾಗಿ ಹೋರಾಟ ಮಾಡೋದು. ಕುವೆಂಪು ಅವರ ನಿಲುವೆ ವೈಚಾರಿಕತೆ, ವಿಶ್ವಮಾನವ ದೃಷ್ಟಿ, ಅದನ್ನು ನಾವು ಪಾಲಿಸಬೇಕು. ನಾನು ಕೊನೆಯಲ್ಲಿ ಒಂದು ಘಟನೆ ಹೇಳ್ತೀನಿ. ಈ ಜ್ಯೋತಿಷ್ಯ, ಈ ಮೂಢನಂಬಿಕೆ ಇವೆಲ್ಲ ಬಿಟ್ಟು ಬದುಕೋದನ್ನು ನಮ್ಮ ಜನ ಕಲಿಸ್ತಾರೆ. ಒಂದು ಘಟನೆಯನ್ನು ನಾನು ಮಾತನಾಡ್ತೇನೆ. ಏನು ಅಂದರೆ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸಿದ್ರು. ಮದುವೆ ಆಗಬೇಕೋ ಬೇಡವೋ ಅಂತ ಅವರಲ್ಲೇ ಗೊಂದಲ ಸೃಷ್ಟಿ ಆಗುತ್ತೆ. ವಯಸ್ಸಿಗೆ ಬಂದಿದ್ದಾರೆ, ಮದುವೆ ಆಗಬೇಕು, ಮದುವೆ ಆಗಬಾರ್ದು, ಅವರಲ್ಲೇ ಚರ್ಚೆ. ಕೊನೆಗೆ ಏನು ಮಾಡಿದ್ರು, ಜ್ಯೋತಿಷಿ ಕೇಳಿದ್ರೆ ಹಿಂಗೆ, ಜ್ಯೋತಿಷಿ ಏನು ಹೇಳ್ತಾರೋ ಅದ್ರ ಪ್ರಕಾರ ಆಗೋಣ. ಹುಡುಗ ಹುಡುಗಿ ತೀರ್ಮಾನ ಮಾಡಬೇಕು. ಹುಡುಗ ಜ್ಯೋತಿಷಿ ಹತ್ರ ಹೋದ. ಅವನು ಕಾಣಿಕೆ ಕೊಟ್ಟ. ಸ್ವಾಮಿ, ನನಗೆ ಸಮಸ್ಯೆ ಇದೆ. ಏನಪ್ಪ? ನಾನು ನಿನ್ನ ಹೆಣ್ಮಗಳು ಪ್ರೀತಿಸಿದ್ದೀನಿ, ಮದುವೆ ಆಗಬೇಕು ಬೇಡ ಅನ್ನೋದೇ ನಮಗೆ ದೊಡ್ಡ ಗೊಂದಲ. ತಾವೇ ಉತ್ತರ ಕೊಡಬೇಕು, ಪರಿಹಾರ ಮಾಡಬೇಕು ಈ ಸಮಸ್ಯೆ. ಜ್ಯೋತಿಷಿಗೆ ಏನು ಬೇಕು? ಕಾಣಿಕೆ ಸಿಕ್ತು, ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನೀವು ವಯಸ್ಸಿಗೆ ಬಂದ ಹೆಣ್ಮಗು ಹುಡುಗ ಒಂದು ಸಂತೋಷವಾಗಿರಬೇಕು. ಆದರೆ ನೀವೇನು ನೋಡಿದ್ರೆ ಪ್ರೇಮ ವಿವಾಹ ಇದೆ. ನೀವಿಬ್ಬರು ಏನು ಮಾಡಬೇಕು ಅಂದರೆ, ಒತ್ತು ಮುಳುಗೋದ್ರೊಳಗೆ ಊರು ಬಿಟ್ಟು ಹೋಗ್ಬಿಡ್ಬೇಕು, ದೂರ ನಾಪತ್ತೆ ಆಗಬೇಕು, ಊರಲ್ಲಿ ಯಾರಿಗೂ ಸಿಗ್ಬಾರ್ದು, ಚೆನ್ನಾಗಿ ಬದುಕ್ರಪ್ಪ ಅಂತ ಆಶೀರ್ವಾದ ಕಳಿಸ್ತಾ ಹೋಗ್ಬೇಕು. ಆಮೇಲೆ ಸಾಯಂಕಾಲ ಜ್ಯೋತಿಷಿ ಮನೆಗೆ ಬಂದು ನೋಡ್ತಾರೆ, ಮಗಳ ನಾಪತ್ತೆ. ಅಂದರೆ ಒಂದು ಪುತ್ರ, ಅಪ್ಪ ಜ್ಯೋತಿಷಿಗಳ ಸಲಹೆಯಂತೆ ನಾನು ಹೋಗ್ತಾ ಇದ್ದೀನಿ, ನಮ್ಮನ್ನು ಹುಡುಕುವ ವಿಫಲ ಪ್ರಯತ್ನ ಮಾಡಬೇಕು. ಆದರೆ ಈ ಜ್ಯೋತಿಷಿಗಳಿಗೆ ಅವ್ರ ಜ್ಯೋತಿಷ್ಯನೇ ಗೊತ್ತಿರಲ್ಲಪ್ಪ. ಅವ್ರು ಎಷ್ಟು ದುಃಖಪಟ್ಟ ಜ್ಯೋತಿಷಿ ಅಂದರೆ, ಇಷ್ಟು ವರ್ಷ ನಾವು ಈ ಜನಗಳಿಗೆಲ್ಲ ಜ್ಯೋತಿಷಿಗಳು, ಇವತ್ತು ಈ ಜ್ಯೋತಿಷಿ ನನಗೆ ತಿರುಗೇಟು ಹೋಗಿದ್ದಲ್ಲಪ್ಪ, ಎಂಥ ಅನ್ಯಾಯ. ಅನ್ನೋದು ಜ್ಯೋತಿಷಿ ಬಗ್ಗೆನೇ ನಂಬಿಕೆ ಕಳ್ಕೊಂತಾರೆ ಜ್ಯೋತಿಷಿ. ಅಂದರೆ ಈ ಮೌಢ್ಯದಲ್ಲಿ ಜನ ಬದುಕ್ತಾ ಇದ್ದಾರೆ. ಯಾರ್ದೋ ಮಾತು, ಅವ್ರಿಗೂ ಅವ್ರ ವಿಷಯ ಸರಿ ಗೊತ್ತಿರಲ್ಲ, ಅವರಂಥ ತಿಳುವಳಿಕೆ ಅಷ್ಟು ಇರೋದಿಲ್ಲ. ಹಣ ಮಾಡೋದೇ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ನಂಬಿಕೆಗಳ ಹೆಸರಿನಲ್ಲಿ ಹಣ ಮಾಡೋದೇ ಅವ್ರ ಕೆಲಸ. ಕುವೆಂಪು ಇದರ ವಿರುದ್ಧ ಬಂಡಾಯ ಎಂತ ಮೊದಲ ಆಧುನಿಕ ಸಾಹಿತ್ಯದ ಮೊದಲ ಬಂಡಾಯ ಕವಿ ಕುವೆಂಪು ಅವರು ಅನ್ನೋದನ್ನು ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ವಿಚಾರಗಳನ್ನು ಚರ್ಚೆ ಮಾಡಿ, ಅನುಷ್ಠಾನ ಮಾಡಿ, ಅವರ ಪದ್ಯಗಳನ್ನು ಹಾಡಿ, ಕುವೆಂಪು, ಬೇಂದ್ರೆ, ಪೂತಿ ನರಸಿಂಹಾಚಾರ್ಯರು, ಜಿ.ಎಸ್. ಶಿವರುದ್ರಪ್ಪನವರು, ಕೆ.ಎಸ್. ನರಸಿಂಹಸ್ವಾಮಿಯವರು, ಇಂಥ ಮಹಾನ್ ಕವಿಗಳು ನಮಗಿದ್ದಾರೆ. ನಮ್ಮ ಸಂಪತ್ತು
ಇವರೆಲ್ಲ ನಮ್ಮ ಭಾಗ್ಯ, ನಮ್ಮ ಸಂಪತ್ತು. ಇವರ ಕವಿತೆಗಳನ್ನೆಲ್ಲ ನಮ್ಮ ಕನ್ನಡದ ಮಕ್ಕಳು ಹಾಡಲಿ, ಇವ್ರ ವಿಚಾರ ತಿಳಿದು ವೈಚಾರಿಕ ಬದುಕನ್ನು ಬದುಕಲಿ, ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ಚಿಂತನೆ ಮಾಡೋದನ್ನು ಕಲೀಲಿ ಅಂತ ಹೇಳ್ತಾ ಪೂಜ್ಯ ಬ್ರಹ್ಮಶ್ರೀ ಭದ್ರೇಜಿಯವರ ಆಶೀರ್ವಚನವನ್ನು ಕೇಳೋ ಉತ್ಸಾಹದಲ್ಲಿ ನಾವಿದ್ದೇವೆ. ಪೂಜ್ಯರಿಗೆ ವಂದಿಸಿ ನಮ್ಮ ದೈವ ವೆಂಕಟಕೃಷ್ಣ ಅವರು ನನ್ನ ಹಳೆಯ ಸ್ನೇಹಿತರು, ವಿದ್ವಾಂಸರು, ಲೇಖಕರು. ಅವರಿಗೆ ಒಂದು ಹೊಸದಾಗಿ ಮಹೇಶ್ವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ರಾಮೇಗೌಡರು, ವರಾಹಮೂರ್ತಿಗಳು, ನಮ್ಮ ಸತ್ಯನಾರಾಯಣ, ಭಾರತಿ ಮೇಡಮ್ ಅವರು ಮತ್ತು ಎಲ್ಲ ಹಿರಿಯರಿಗೆ ಪ್ರೇಮ್ ಕುಮಾರ್ ಅವರಿಗೆ ಮುಖ್ಯವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। ओम अखंड मंडलाकारं व्याप्तं येन चराचरं तत्त्वदर्शितं येन तस्मै श्री गुरुवे नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यातिलक्ष्यम् एकं नित्यं विमलमचलं सर्वती साक्षीभूतं भावातीतं त्रिगुणरहितं सद्गुरुं तं नमः। ॐ असतो मा सद्गमय तमसो मा ज्योतिर्गमय मृत्योर्मा मृदङ्गमय। ॐ शान्ति शान्ति। ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯದಿಂದ ಅನಾದಿಯಾಯಿತು, ಅನಾದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವನ ಮೂರ್ತಿಯಿಂದ ಶಿವನಾದ, ಆ ಶಿವನ ಮೂರ್ತಿಯಿಂದ ರುದ್ರನಾದ, ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ, ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ, ಆ ಬ್ರಹ್ಮನ ಮೂರ್ತಿಯಿಂದಲಾದವು ಸಕಲ ಜಗತ್ತುಗಳೆಲ್ಲ. ಇವರೆಲ್ಲ ನಮ್ಮ ವೇಶ್ವರನ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು. ವೇಶ್ವರ ಅನಾದಿಯ ಮಗನು ಆದಿ, ಆದಿಯ ಮಗನು ಅತೀತ, ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗನು ಅಗ್ನಿ, ಅಗ್ನಿಯ ಮಗನು ಅಪ್ಪು, ಅಪ್ಪುವಿನ ಮಗನು ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವ. ವೇಶ್ವರ ಒಂದೆರಡಾದ ನಾರು ಹರಿಯರ ಒಂದು ಒಂದೇ ಆಯಿತು, ಪ್ರತಿತ್ವವಾಯಿತು, ವೇದಾತೀತವಾಯಿತು, ಭರಿತವಾಯಿತು. ಅದಕ್ಕೆ ಆಧಾರ ದೇಹವಾಗಿ ತಿಪ್ಪದು ಮತ್ತಿದ್ದ ಒಂದು ಮಾಯಾಶಕ್ತಿಯನ್ನು ಕೂಡಿ ಗುಣತ್ರಯಗಳನ್ನು ಕೂಡಿ ನಾನಾತ್ಮ ನೆನೆಸಿಕೊಂಡು ವಿಷಯಾತ್ಮ ಇಂದ್ರಿಯಾತ್ಮ ಭೂತಾತ್ಮ ಪರಮಾತ್ಮ ನೆನೆಸಿಕೊಂಡು ಲೋಕಾದಿ ಲೋಕದೋಳು ಬಳಲಿ ಬಳಲಿ ಮೊದಲು ಕೂಡುವ ಪ್ರಕಾರ ಬಯಸಿ ನಾನಾ ಪದದಿಂದ ಹರಿಸಿ ಹರಿಯು ತಿಪ್ಪರ ಗಿಡ ಜೀವಿಗಳೆಲ್ಲರೂ ಇದ ಬೆರೆಸದೆ ಬೆರೆಸದ ದಿವೇಶ್ವರನ ನೆನೆದು ಶರಣಂತ ಶುದ್ಧನಾದ ಕಾಣ. ಗುಹೇಶ್ವರ ಧರೆಯ ಮೇಲುಳ್ಳ ಹಿರಿಯರೆಲ್ಲರೂ ಮರಳುಗೊಂಡು ಆಡುತ್ತಿದ್ದಾರೆ ನೋಡ. ಸಂಜೀವಿನಿಯ ಮೇರೆಗೌಡನ ಮರಣಕ್ಕೊಳಗಾಗಿ ಹೋದರು. ಗುಹೇಶ್ವರ ನರಿಯದ ಬಹುಪಾಲಕರೆಲ್ಲರೂ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗತ್ತಿಕ್ಕಿದ ವಿಧಿ. ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಬಡದೆ ಆ ರತ್ನವ ನೀ ಅಲಂಕರಿಸಿದರೆ ನಿನ್ನಿಂದ ಬಿಟ್ಟು ಸಿರಿವಂತವಿಲ್ಲ ಕಾಣ. ಎಲಮನವೇ ಎಲಮನವೇ ನೀ ನಿನ್ನ ನಿಜವ ತಿಳಿವಡೆ, ಅದು ಕೇವಲ ಜ್ಯೋತಿ, ಅದು ವರ್ಣಾತೀತ. ಅದನ್ನು ನೀನು ಅರಸುವಾಗ ನಿನಗಾವಲ್ಲಿ ನಿಶ್ಚಯ ತೋರಿತ್ತು, ಅದು ಪರಿಪೂರ್ಣತ್ವದ ನೆಲೆ. ಆ ನೆಲೆ ನಿರ್ಧರಿಸಿ ಸಮ್ಯ ಜ್ಞಾನದ ತೋರಿಕೆಯ ಅಖಂಡ ಹೊಳೆಯಿನೊಳಗೆ ಆನೆಯ ಜರಿದು ಕೋಣವ ನೀರಿದ್ರೆ ಆರೇನು ಮಾಡುವುದು, ಕಸ್ತೂರಿಯ ಬಿಟ್ಟು ಕೆಸರು ಪೂಚಿಕೊಂಡರೆ ಆರೇನು ಮಾಡುವುದು, ಪಾಯಸ ಜರಿದು ಮದ್ಯವ ಸೇವಿಸಿದರೆ ಆರೇನು ಮಾಡುವರು, ಅರಿದರಿದು ಶಿವಶರಣರಲ್ಲಿ ವಾದಿಸಿದರೆ ಆರೇನು ಮಾಡುವರು ಹೇಳ. ಸುಖವಾಗಲ್ಲಾದ ಸುಖಿಯೂ ಅಲ್ಲ, ದುಃಖವಾಗಲ್ಲಾದ ದುಃಖಿಯೂ ಅಲ್ಲ, ಸುಖ ದುಃಖಗಳೆರಡನ್ನೂ ಬಲ್ಲಾದ ಜ್ಞಾನಿಯಲ್ಲ. ಹುಟ್ಟಿದ ಮುನ್ನ ಸತ್ತವರ ಕುರುಹು ಬಂದಡೆ ಅದೇ ಜ್ಞಾನ ಅದೇ ಬಲ್ಲತನದ ಕುಳ. ಗುಹೇಶ್ವರ
ಮಠ ಬೇಕು, ಪರ್ವತ ಬೇಕು, ಜನ ಬೇಕು, ನಿರ್ಜನ ಬೇಕು, ಸಮಾಧಾನವುಳ್ಳ ಶರಣಂಗೆ. ಮತ್ತೆ ಹೊರಗಣ ಧ್ಯಾನ ಮೌನ ಜಪ ತಪ ಬೇಕು, ತನ್ನ ತಾನರಿಯದ ಶಿವಶರಣಂಗೆ. ಕವಿ ಸಾಧಕರೆಲ್ಲರೂ ಕಳವಳಿಸಿ ಕೆಟ್ಟರು, ವಿದ್ಯಾ ಸಾಧಕರೆಲ್ಲರೂ ಬುದ್ಧಿಹೀನರಾದರು, ಪವನ ಸಾಧಕರೆಲ್ಲರೂ ಹದ್ದು ಕಾಗೆಗಳಾದರು, ಜಲ ಸಾಧಕರೆಲ್ಲರೂ ಕಪ್ಪೆ ಮೀನುಗಳಾದರು, ಅನ್ನ ಸಾಧಕರೆಲ್ಲರೂ ಭೂತ ಪ್ರಾಣಿಗಳಾದರು. ವಿವೇಶ್ವರ ಸದ್ಗುರು ನೀ ಕಾಯಕವು ಮಾಡಿ, ಅಯ್ಯ ನಿರಾಳ ನಿಶೂನ್ಯ ಪರಮ ಭಕ್ತ ಜಂಗಮ ತಾನಾಗಲೆಯದೆ ಬರಿದ ಅಹಂಕರಿಸಿ ಮೂರು ಮಲವ ಸ್ವೀಕರಿಸಿ ನಾವೇ ಭಕ್ತ ಜಂಗಮರೆಂದು ನುಡಿದ ಕರ್ಮಕಾಂಡಿಗಳು. ಕಾಶಿ ಕೇದಾರ ಶ್ರೀಶೈಲ ಗಯಾ ಪ್ರಯಾಗ ಕಂಚಿ ಕಾಳಹಸ್ತಿ ಹುಣ್ಣಿಮೆ ಅಮಾವಾಸ್ಯೆ ಚಂದ್ರ ಸೂರ್ಯ ಗಂಗೆ ಗೌರಿ ನೀ ಪಾರ್ವತಿ ಇವು ದೈವಗಳೆಂದು ನೆನೆದು ಕಲ್ಲು ಮಣ್ಣು ಲೋಹ ಮರದಿಂದ ರಚಿಸಿ ಜಗಲಿಯ ಮೇಲಿಟ್ಟು ಎಂಜಲಾತೆಂಬವರು ಭಕ್ತರೆನ್ನಬಹುದೇ. ಕ್ಷೀರಸಾಗರದೊಳಗಿದ್ದು ಹಂಸ ಹಾಲು ಬಯಸಲುಂಟೆ, ಪುಷ್ಪದೊಳಗಿದ್ದ ದುಂಬಿ ಪರಿಮಳವನ್ನರಸಲುಂಟೆ, ಕಡಲೊಳಗಿದ್ದ ಕಪ್ಪೆ ಜಲವ ಬಯಸಲುಂಟೆ, ಇದೆಂತಯ್ಯತ ಲಿಂಗದೊಳಗಿದ್ದು ಇತರ ಭ್ರಾಂತರ ನೇನಂಬಯ್ಯ ವಿವೇಶ್ವರ. ಹೇ ಪ್ರಭು, ಪಾರಮಾರ್ಥಿಕ ದೃಷ್ಟಿಯಿಂದ ನೀನೇ ನನ್ನ ಸ್ವರೂಪ, ನಿನಗೂ ನನಗೂ ಯಾವ ಭೇದವೂ ಇಲ್ಲವಾದರೂ ನನ್ನ ಈಗಿನ ದುರವಸ್ಥೆಗೆ ನಾನು ಈ ಮಾಯಾಪಾಶದಲ್ಲಿ ಸಿಕ್ಕಿ ಬಿದ್ದಿರುವುದೇ ಕಾರಣ. ನಾನು ನನ್ನದು ಎಂಬ ಭ್ರಾಂತಿಗೆ ಬದ್ಧನಾಗಿರುವೆ, ದೇಹವೇ ಆತ್ಮವೆಂದು ತಪ್ಪು ತಿಳಿದಿರುವೆ, ಕುಚಿತ್ತೆ ಕುವಾಸನೆ ಪ್ರವೃತ್ತಿಗೆ ವಶನಾಗಿ ಇಂತಹ ದುರ್ದಶೆಗೆ ಬಂದಿರುವನು. ಹೇ ದೇವ, ನಾನು ರೋಗ ಶೋಕ ದುಃಖ ದೈನ್ಯ ಭಯಗಳೆಂಬ ಭಾವನೆಗೆ ಒಳಗಾಗಿರುವೆ. ನಾನು ಅಸಹಾಯಕ, ಆಶ್ರಯ ರಹಿತ, ದರಿದ್ರ, ಅಲ್ಪ, ದುರ್ಬಲ ಮತ್ತು ನಿಷ್ಪ್ರಯೋಜಕ. ನಿನ್ನ ಅಪಾರ ಕರುಣೆಯಿಂದ ನನ್ನಲ್ಲಿ ಕನಿಕರುಣ ಭಗವಂತ, ನನ್ನ ಸಮಸ್ತ ಪಾಪರಾಶಿ ಅಭಾವರಾಶಿ ದುರ್ದಶ ರಾಶಿ ಇವುಗಳನ್ನು ಅಮೂಲಾಗ್ರವಾಗಿ ನಾಶಗೊಳಿಸು. ನಿನ್ನ ನಿತ್ಯ ಸತ್ಯ ಸ್ವರೂಪವನ್ನು ಪಡೆಯುವಂತೆ ಮಾಡು. ನಿನ್ನ ಯಥಾರ್ಥ ಸ್ವರೂಪವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವನ್ನು ಅರಿಯುವಂತೆ ಮಾಡು. ನನ್ನ ಅಂತರಾಳದಲ್ಲಿ ಅನಂತ ಶಕ್ತಿ ನಿಜೀವಾವಸ್ಥೆಯಲ್ಲಿ ನಿದ್ರಿತವಾಗಿದೆ, ಅದನ್ನು ಜಾಗೃತಗೊಳಿಸು. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃದಂಗಮಯ. ಓಂ ಶಾಂತಿ ಶಾಂತಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶೇನ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರಸಾದೇಸು ಸರ್ವ ದುಃಖಾನಾಂ ಹಾನಿರಶ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶೋ ಬುದ್ಧಿ ಪರಿವರ್ತಿಷ್ಠತೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಯದಕ್ಷರ ಪದ ಭ್ರಷ್ಟಂ ಮಾತೃಹೀನಂಚ ಯತ್ಪವೇತ್ ತತ್ ಸರ್ವಂ ಕ್ಷಮತಾಂ ಮಾತಾ ಗೀತಾ ದೇವಿ ನಮಸ್ತುತೆ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು. ಓಂ ಶಾಂತಿ ಶಾಂತಿ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ನನ್ನ ವಯಸ್ಸು ಈಗ 89 ನಡೀತಾ ಇದೆ. ಹೇಗೆ ನಾವು ಬದುಕಬೇಕು ಅನ್ನೋದು ಮೊದಲು ನಾವೆಲ್ಲ ಕಲ್ತ್ಕೋಬೇಕು. ಮೊದಲೇ ಆರೋಗ್ಯ ಮೊದಲೇ ಪ್ರಾಶಸ್ತ್ಯ ಕೊಡ್ರಿ. ಪತ್ರಿಜಿಯವರು ಶ್ವಾಸ, ಮಗು ಹುಟ್ಟಿದ ಕ್ಷಣಕ್ಕೆ ತಾಯಿ ಗರ್ಭದಿಂದ ಹೊರಗೆ ಬಂದ ಕ್ಷಣಕ್ಕೆ ಹೊರಗಿನ ಗಾಳಿ ಮಗುವಿನ ದೇಹದಲ್ಲಿ ಪ್ರವೇಶವಾಗಿ ಆವಾಗ ಅವ್ವ ಅವ್ವ ಅಂತ ಅಳ್ತದೆ. ಆವಾಗ ತಾಯಿ ಹಾಲು ಕುಡಿಸ್ತಾಳೆ. ಹಾಲು ಕುಡಿದು 1 ವರ್ಷದವರೆಗೂ ಮಗು ಬೆಳೀತಲ್ಲ ಗಾಳಿ ಒಳಗೆ. ಆಮೇಲೆ 1 ವರ್ಷ ಆದ ಬಳಿಕ ಈ ಆಹಾರ ತಿನ್ನಕ್ಕೆ ಶುರು ಮಾಡ್ತಾರೆ. ಅದೇ ಮನುಷ್ಯನಿಗೆ ವಿಷ ಆಹಾರ. ಇವತ್ತು ನಾವು ಬಿಸಿನೀರು ಕುಡಿದು ಗಾಳಿ ಒಳಗೆ ಬದುಕಬಲ್ಲೆವು. ಅದನ್ನು ನಾವು ನಮ್ಮ ಕೃತಿಯಲ್ಲಿ ತಂದ್ಕೋಬೇಕು. ಈ ರೀತಿ ಇರೋದ್ರಿಂದ ನಾವೆಲ್ಲ ಈ ತಿನ್ನ ಆಹಾರನೇ ನಮಗೆ ವಿಷ. ಇದರ ಬಗ್ಗೆ ನಾವು ಶ್ವಾಸ, ನೀವು ಆಹಾರನೇ ಬೇಕಾಗಿಲ್ಲ. ಪತ್ರಿಕೆ ಹೇಳಿದಾಗೆ ಉಸಿರಾಟನೇ ನಿಮಗೆ ಎಲ್ಲ ಆಹಾರ ಸಪ್ಲೈ ಮಾಡುತ್ತೆ ಈ ದೇಹಕ್ಕೆ. ನಾನು ಪ್ರಾಕ್ಟಿಕಲ್ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ಈಗಲೂ ನಾನು ಭುಜಂಗಾಸನ, ಕಪಾಲಭಾತಿ, ಯೋಗಾಸನಗಳು ಎಲ್ಲ ಮಾಡ್ತೀನಿ. ಗೊತ್ತಾಯ್ತಾ? ದಿವಸ 3-4 ಕಿಲೋಮೀಟರ್ ಹೋಗ್ತೀನಿ. 89 ವರ್ಷ ಆದರೂ ಇನ್ನೂ ನಾವು ಹುಡುಗರಿದ್ದಂಗೆ ಇರಬೇಕು. ಮನಸ್ಸೇ ನಿಮಗೆ ದೊಡ್ಡದು. ಮನಸ್ಸಿನಂತೆ ಮಹಾದೇವ. ನೀವೆಲ್ಲರೂ ದೇವರುಗಳಿದ್ದೀರಿ. ಇಲ್ಲಿ ಯಾರು ಇಲ್ಲಿ ಬೇರೆ ಅಂತ ಇಲ್ಲೇ ಇಲ್ಲ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಸಣ್ಣ ಮಕ್ಕಳಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಎಲ್ಲರಿಗೂ ನಾವು ನಮಸ್ಕಾರ ಅನ್ನೋದು ಕಲಿಬೇಕು. ಕೈ ಮುಗಿಬೇಕು, ಸ್ಟಾರ್ಟ್ ಆಗಬಾರ್ದು. ಕೈ ಮುಗಿರಿ ಪ್ರತಿಯೊಬ್ಬರು. ಈ ಮುಖ ನೋಡಿದ ತಕ್ಷಣ ಕೈ ಮುಗಿದ್ಬಿಟ್ರೆ ಎಲ್ಲ ಕೆಟ್ಟ ಭಾವನೆಗಳು ಹೊರಟು ಹೋಗ್ಬಿಡುತ್ತೆ. ಇದು ನಾವು ನಮ್ಮ ಪ್ರತಿನಿತ್ಯ ವಾಕ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡೋದು ಕಲಿಸಿದ್ದೀನಿ ನಾನು. ಎಲ್ಲರಿಗೂ ನಮಸ್ಕಾರ ಅಂದ್ಬಿಟ್ರೆ ಸಣ್ಣ ಮಕ್ಕಳೇ ಇರಲಿ ನಮಸ್ಕಾರ. ಎಲ್ಲ ದೇವಾನುದೇವತೆಗಳಿಗೂ ಎಲ್ಲರಿಗೂ ಗುರುಗಳಿಗೆ ವೇದಿಕೆ ಮೇಲೆ ಎಲ್ಲ ಮಾನ್ಯರಿಗೂ ನನ್ನ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳು. ಇಷ್ಟು
ಎಲ್ಲರೂ ಮಾತಾಡಿ ಮುಗಿದ ಮೇಲೆ ಪತ್ರಿಜಿಯವರ ಒಂದು ಆಶೀರ್ವಚನ ಮತ್ತು ಧ್ಯಾನದ ತರಗತಿ ಈಗ ಇರ್ತದೆ. ದಯವಿಟ್ಟು ಪತ್ರಿಜಿ